ಸರ್ ನಮಸ್ತೆ. ಸರ್ ನಮಸ್ಕಾರ. ನಮಸ್ತೆ. ಆರಂಭ ಮಾಡೋಣ ಸರ್. ಪ್ರಾರಂಭ ಮಾಡೋಣ. ಅವನಿಗೇನೋ ಕೊರೋನಾ ಏನೋ ಆಗಿದೆಯಂತೆ. ಹಾ ಹಾ ಅದಕ್ಕೆ ಅವತ್ತು ಫೋನ್ ಮಾಡಿದ್ದ, ಇದು ಮಾಡಿದ್ದ, ಮೆಸೇಜ್ ಮಾಡಿದ್ದ. ಅದಕ್ಕೆ ನೋಡೋಣ ಈ ವಾರದ ಎಂಡ್ ಮಾಡ್ಬೋದು ಅಂತ ಅದಕ್ಕೆ ಅನ್ಕೊಂಡೆ. ಸರಿ ಸರ್, ಅಡ್ಡಿ ಇಲ್ಲ ಅಲ್ಲ? ತೊಂದರೆ ಇಲ್ಲ. ನೆಕ್ಸ್ಟ್ Friday. ವಾರ ಮಾಡಿದ್ರು ಆಯ್ತು. ಓಕೆ ನೆಕ್ಸ್ಟ್ ವಾರನೇ ಮಾಡೋಣ, ಯಾಕಂದ್ರೆ ಅವ್ನು ಸ್ವಲ್ಪ ರಿಕವರಿ ಆಗ್ಲಿ. ಓಕೆ ಸಂಪೂರ್ಣ ಅವನು ಗುಣ ಆದ್ಮೇಲೆ ಮಾಡ್ಬೋದು. ಅತ್ಯಂತ ಓಕೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓದ್ತೀರಾ ಸರ್? ಆಯ್ತು. ಅಥ ಯೋಗಾನುಶಾಸನಂ ಯೋಗಶ್ಚಿತ್ತವೃತ್ತಿನಿರೋಧಃ ತದಾ ದೃಷ್ಟೋ ಸ್ವರೂಪೇವ ಸ್ಥಾನಂ ವೃತ್ತಿಸಾರೂಪ್ಯಮಿದರತ್ರ ವೃತ್ತಯಃ ಪಂಚತಯಃ ಕ್ಲಿಷ್ಟಾಕ್ಲಿಷ್ಟಾಃ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾಸ್ಮೃತಯಃ ಪ್ರತ್ಯಕ್ಷ ಅನುಮಾನ ಆಗಮಾಃ ಪ್ರಮಾಣಾನಿ ವಿಪರ್ಯಯೋ ಮಿಥ್ಯಾಜ್ಞಾನಮತದ್ರೂಪ ಪ್ರತಿಷ್ಠಂ ಶಬ್ದಾಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪಃ ಅಭಾವ ಪ್ರತ್ಯಯಾಲಂಬನಾ ವೃತ್ತಿರ್ನಿದ್ರಾ ಅನುಭೂತ ವಿಷಯ ಸಂಪ್ರಮೋಷ ಸ್ಮೃತಿಃ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧಃ ತತ್ರ ಸ್ಥಿತೋ ಯತ್ನೋಭ್ಯಾಸಃ ಸತು ದೀರ್ಘಕಾಲಾನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿಃ ದೃಷ್ಟಾನುಶ್ರವಿಕ ವಿಷಯ ವಿತೃಷ್ಣಸ್ಯ ವಶೀಕಾರ ಸಂಜ್ಞಾ ವೈರಾಗ್ಯಂ ತತ್ಪರಂ ಪುರುಷಖ್ಯಾತೇರ್ಗುಣವೈತೃಷ್ಣ್ಯಂ ವಿತರ್ಕ ವಿಚಾರ ಆನಂದ ಅಸ್ಮಿತ ರೂಪ ಅನುಗಮಾತ್ ಸಂಪ್ರಜ್ಞಾತಃ ವಿರಾಮ ಪ್ರತ್ಯಯ ಅಭ್ಯಾಸಪೂರ್ವಃ ಸಂಸ್ಕಾರಶೇಷೋ ಅನ್ಯಃ ಭವ ಪ್ರತ್ಯಯೋ ವಿದೇಹ ಪ್ರಕೃತಿ ಲಯಾನಾಂ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಇತರೇಷಾಂ ತೀವ್ರ ಸಂವೇಗಾನಾಮಾಸನ್ನಃ ಋದುಮಧ್ಯಾಧಿ ಮಾತ್ರತ್ವಾತ್ ತತೋಪಿ ವಿಶೇಷಃ ಈಶ್ವರ ಪ್ರಣಿಧಾನಾದ್ವಾ ಕ್ಲೇಶ ಕರ್ಮ ವಿಪಾಕಾಶಯ್ಯೇರ್ ಅಪಾಮೃಷ್ಟಃ ಪುರುಷ ವಿಶೇಷ ಈಶ್ವರಃ ತತ್ರ ನಿರತಿಶಯಂ ಸರ್ವಜ್ಞ ಬೀಜಂ ಸ ಪೂರ್ವೇಷಾಂ ಅಪಿ ಗುರುಃ ಕಾಲೇನಾನ ಅವಚ್ಛೇದಾತ್ ತಸ್ಯ ವಾಚಕಃ ಪ್ರಣವಃ ತಜ್ಜಸ್ತವ ತದರ್ಥ ಭಾವನಂ ತತಃ ಪ್ರತ್ಯಕ್ಷೇತಾನ್ ಅಧಿಗಮೋ ಅಪ್ಯಂತರಾಯ ಭಾವಶ್ಚ ವ್ಯಾಧಿಸ್ತ್ಯಾನ ಸಂಶಯ ಪ್ರಮಾದ ಆಲಸ್ಯ ಅವಿರತಿ ಭ್ರಾಂತಿ ದರ್ಶನಾಲಬ್ಧ ಭೂಮಿಕತ್ವಾನ್ ಅವಸ್ಥಿತತತ್ವಾನಿ ಅನವಸ್ಥಿತತತ್ವಾನಿ ಚಿತ್ತ ವಿಕ್ಷೇಪ ಸ್ತೆ ಅಂತರಾಯಾಃ ದುಃಖದೋರ್ಮನಸ್ಯ ಅಂಗಮೇಜಯತ್ವ ಶ್ವಾಸ ಪ್ರಶ್ವಾಸ ವಿಕ್ಷೇಪ ಸಹ ಭುವಃ ತತ್ಪ್ರತಿಷೇಧಾರ್ಥಂ ಏಕತತ್ವಾಭ್ಯಾಸಃ ಮೈತ್ರೀ ಕರುಣಾಮುದಿತೋ ಉಪೇಕ್ಷಾಣಾಂ ಸುಖ ದುಃಖ ಪುಣ್ಯ ವಿಷಯಾಣಾಂ ಭಾವನಾತಶ್ಚಿತ್ತ ಪ್ರಸಾದನಂ ಪ್ರಚ್ಛರ್ಧನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ ವಿಷಯವರ್ತಿ ವಾ ಪ್ರವೃತ್ತಿರುತ್ಪನ್ನಾ ಮನಸಃ ಸ್ಥಿತಿ ನಿಬಂಧಿನಿ ವಿಶೋಕಾ ವಾ ಜ್ಯೋತಿಷ್ಮತಿ ವೀತರಾಗ ವಿಷಯಂ ವಾ ಚಿತ್ತಂ ಸ್ವಪ್ನ ನಿದ್ರಾಜ್ಞಾನಾಲಂಬನಂ ವಾ ಯಥಾ ಅಭಿಮತಧ್ಯಾನಾದ್ವಾ ಪರಮಮಹತ್ವಾಂತೋಸ್ಯ ವಶೀಕಾರಃ ಕ್ಷೀಣವೃತ್ತೇರಭಿಜಾತಸ್ಯೇವ ಮಣೇಗ್ರಹೀತೃಗ್ರಹಣ ಗ್ರಾಹ್ಯೇಷು ತತ್ಸದಂಜನತಾ ಸಮಾಪತ್ತಿಃ ತತ್ರ ಶಬ್ದಾರ್ಥ ಜ್ಞಾನ ವಿಕಲ್ಪೈಃ ಸಂಕೀರ್ಣ ಸವಿಕರ್ತಾ ಸಮಾಪತ್ತಿಃ
ಸ್ಮೃತಿ ಪರಿಶುದ್ಧೌ ಸ್ವರೂಪ ಶೂನ್ಯೇವಾರ್ಥ ಮಾತ್ರ ನಿರ್ಭಾಸಾ ನಿರ್ವಿತರ್ಕ ಏತಯೈವ ಸವಿಚಾರ ನಿರ್ವಿಚಾರ ಚ ಸೂಕ್ಷ್ಮ ವಿಷಯ ವ್ಯಾಖ್ಯಾತ ಸೂಕ್ಷ್ಮ ವಿಷಯತ್ವಂ ಚಾಲಿಂಗ ಪರ್ಯವಸಾನಂ ತಾ ಏವ ಸಬೀಜ ಸಮಾಧಿಃ ನಿರ್ವಿಚಾರ ವೈಚಾರಾಧ್ಯೆ ಆಧ್ಯಾತ್ಮ ಪ್ರಸಾದಃ ಋತಂಭರಾ ತತ್ರ ಪ್ರಜ್ಞಾ ಶ್ರುತಾನುಮಾನ ಪ್ರಜ್ಞಾಭ್ಯಾಂ ಅನ್ಯ ವಿಷಯ ವಿಶೇಷಾರ್ಥತ್ವಾದ್ ತಜ್ಜಃ ಸಂಸ್ಕಾರೋ ಅನ್ಯ ಸಂಸ್ಕಾರ ಪ್ರತಿಬಂಧಿ ತಸ್ಯಾಪಿ ನಿರೋಧೆ ಸರ್ವನಿರೋಧಾನ್ ನಿರ್ಬೀಜ ಸಮಾಧಿಃ. ನಾವು 49ನೇ ಸೂತ್ರ ಅಲ್ಲಿಯವರೆಗೆ ಚರ್ಚೆ ಆಗಿತ್ತು. ಸೂತ್ರ ಸಂಖ್ಯಾ 49 ಶ್ರುತಾನುಮಾನ ಪ್ರಜ್ಞಾಭ್ಯಾಂ ಅನ್ಯ ವಿಷಯ ವಿಶೇಷಾರ್ಥತ್ವ. ಈಗ 50ನೇ ಸೂತ್ರ 50 ಮತ್ತು 51ನೇ ಈ ಎರಡು ಸೂತ್ರದೊಂದಿಗೆ ಸಮಾಧಿ ಪಾದ ಮೊದಲನೇ ಪಾದ ಮುಗಿಯುತ್ತೆ. ತಜ್ಜ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ. ತಜ್ಜ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ. ಇಲ್ಲಿ ಒಂದು ಸಣ್ಣ ಭಾಷ್ಯ ಪಂಕ್ತಿ ಇದೆ, ಓದ್ತೀರಾ ಸರ್? ಯಾವ್ದು? ತಜ್ಜ ಸಂಸ್ಕಾರೋ ಅನ್ಯ ಸಂಸ್ಕಾರ ಪ್ರತಿಬಂಧಿ. ಸಮಾಧಿ ಪ್ರಜ್ಞಾ ಪ್ರಭವಃ ಸಂಸ್ಕಾರೋ ಹಿಂದೆ ಸಮಾಧಿ ಪ್ರಜ್ಞಾ ಪ್ರತಿಲಂಭೆ ಸಮಾಧಿ ಪ್ರಜ್ಞಾ ಪ್ರತಿಲಂಭೆ ಯೋಗಿನಃ ಪ್ರಜ್ಞಾಕೃತಃ ಸಂಸ್ಕಾರೋ ನಮೋ ನಮೋ ಜಾಯತೆ. ಅಂದ್ರೆ ಹೊಸದಾಗಿ ಹುಟ್ಟುತ್ತಾ ಇರುತ್ತೆ ಅಂತ. ಅಂದ್ರೆ ಸಮಾಧಿ ಪ್ರಜ್ಞಾ ಪ್ರತಿಲಂಬೆ ಯೋಗಿನಃ ಪ್ರಜ್ಞಾ ಕೃತಃ ಸಂಸ್ಕಾರ ನಮೋ ನಮೋ ಜಯತೆ. ಅಂದ್ರೆ ಸಂಸ್ಕಾರವು ಮತ್ತೆ ಮತ್ತೆ ಹುಟ್ಟುತ್ತಿರುತ್ತೆ ಅಂತ ಅಲ್ಲ, ಸಂಸ್ಕಾರದಿಂದಾಗಿ ಗೊತ್ತಾಗಲ್ಲ. ತಜ್ಜಃ ಸಂಸ್ಕಾರೋ ಅನ್ಯ ಸಂಸ್ಕಾರ ಪ್ರತಿಬಂಧಿ ಸಮಾಧಿ ಪ್ರಜ್ಞಾ ಪ್ರಭವಃ ಸಂಸ್ಕಾರೋ ವೃತ್ತಾನ್ ಅಸಂಸ್ಕಾರ ವೃತ್ತಾನ ಸಂಸ್ಕಾರೋ ವೃತ್ತಾನ ಸಂಸ್ಕಾರಾಶಯಂ ಬಾಧತೆ. ವ್ಯುತ್ಥಾನ ಸಂಸ್ಕಾರಾವಿಭವಾತ್ ತತ್ಪ್ರಭಾವಾಃ ಪ್ರತ್ಯಯ ನ ಭವಂತಿ. ಪ್ರತ್ಯಯ ನಿರೋಧೆ ಸಮಾಧಿ ರೂಪತಿಷ್ಠತೆ. ತತಃ ಸಮಾಧಿಜಾ ಪ್ರಜ್ಞಾ ತತಃ ಪ್ರಜ್ಞಾಕೃತಾಃ ಸಂಸ್ಕಾರ ಇತಿ ನವೋ ನವಃ ಸಂಸ್ಕಾರ ಆಶಯೋ ಜಾಯತೆ. ತತಶ್ಚ ಪ್ರಜ್ಞಾ ತತಶ್ಚ ಸಂಸ್ಕಾರ ಇತಿ. ಕಥಮಸೌ ಸಂಸ್ಕಾರಾಶಯಶ್ಚಿತ್ತಂ ಸಾಧಿಕಾರಂ ನ ಕರಿಷ್ಯತೀತಿ. ನ ತೇ ಪ್ರಜ್ಞಾಕೃತಾಃ ಸಂಸ್ಕಾರಾಃ ಕ್ಲೇಶಕ್ಷಯ ಹೇತುತ್ವಾತ್ ಚಿತ್ತಮಧಿಕಾರ ವಿಶಿಷ್ಟಂ ಕುರ್ವಂತಿ. ಚಿತ್ತಂ ಹಿತೆ ಸ್ವಕಾರ್ಯಾತ್ ಅವಸಾದಯಂತಿ. ಛಾತಿಪರ್ಯವಸಾನಂ ಹಿ ಚಿತ್ತಚೇಷ್ಟಿತಮಿತಿ. ಈ ಹಿಂದಿನ ಸೂತ್ರದಲ್ಲಿ ಶ್ರುತಾನುಮಾನ ಪ್ರಜ್ಞಾಭ್ಯಾಂ ಅನ್ಯ ವಿಷಯ ವಿಶೇಷಾರ್ಥತ್ವಾದ್ ಎನ್ನುವಂತಹ ಸೂತ್ರದಲ್ಲಿ ಋತಂಭರ ಪ್ರಜ್ಞೆಯು ಹೇಗೆ ಉಳಿದೆಲ್ಲ ಪ್ರಜ್ಞೆಗಳಿಗಿಂತ ಅಂದ್ರೆ ಅನುಮಾನ ಮತ್ತು ಆಗಮ ಈ ಎರಡು ಪ್ರಮಾಣಗಳಿಗಿಂತ ವಿಶಿಷ್ಟವಾದಂತಹ ಜ್ಞಾನವನ್ನ ಈ ಋತಂಭರ ಪ್ರಜ್ಞೆ ಕೊಡ್ತದೆ ಅನ್ನುವಂತಹ ವಿಚಾರವನ್ನ ಹಿಂದಿನ ಸೂತ್ರದಲ್ಲಿ ಹೇಳಿದ್ರು. ಈ ಸೂತ್ರದಲ್ಲಿ ತಜ್ಜ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ. ತಜ್ಜ ಅಂದ್ರೆ ತಸ್ಮಾತ್ ಜಾತಃ. ಈ ಋತಂಭರ ಪ್ರಜ್ಞೆಯಿಂದ ಉಂಟಾದಂತಹ ಸಂಸ್ಕಾರವು ತಜ್ಜ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ. ಅನ್ಯ ಅಂದ್ರೆ ಉಳಿದಂತಹ. ಯಾವುದು ಉಳಿದದ್ದು? ವ್ಯುತ್ಥಾನ ಕಾಲದ್ದು. ಅಂದ್ರೆ ಈ ಜಾಗೃತ ಕಾಲದಲ್ಲಿ ಅವನು ಪಡೆದಂತಹ ಎಲ್ಲ ಸಂಸ್ಕಾರಗಳು, ಸಾಮಾನ್ಯ ಮನುಷ್ಯನು ತನ್ನ ಜೀವನದಲ್ಲಿ ಹೇಗೆ ನಿತ್ಯ ಪ್ರತಿಕ್ಷಣ ಒಂದೊಂದು ಸಂಸ್ಕಾರವನ್ನ ಅನುಭವವನ್ನ ಪಡಿತಾ ಇರ್ತಾನೋ ಅದೇ ಥರನೇ ಆ ಎಲ್ಲ ಅನುಭವಗಳು ಕೂಡ ಋತಂಭರ ಪ್ರಜ್ಞೆಯಿಂದ ತಡೆಯಲ್ಪಡುತ್ತದೆ. ಅಂದ್ರೆ ಅವನು ಲೌಕಿಕ ಅನುಭವದಿಂದ ವಿಮುಖನಾಗ್ತಾನೆ.
ಲೌಕಿಕ ಅನುಭವದಿಂದ ವಿಮುಖನಾದಂಥವನಿಗೆ ಏನಾಗತ್ತೆ ಅಂತ ಹೇಳಿ ಈ ಸೂತ್ರ ಹೇಳ್ತಾರೆ. ಇಲ್ಲಿ ಭಾಷ್ಯದಲ್ಲಿ ಇದ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ಬರ್ತಿದ್ದಾರೆ. ಸಮಾಧಿ ಪ್ರಜ್ಞಾ ಪ್ರತಿಲಂಬೆ ಯೋಗಿನಃ ಪ್ರಜ್ಞಾಕೃತಃ ಸಂಸ್ಕಾರಃ ನವಃ ನವಃ ಜಾಯತೆ. ನವಃ ಅನ್ನೋ ಶಬ್ದಕ್ಕೆ ನೂತನಃ ಅಂತ ಅರ್ಥ. ಸಮಾಧಿ ಪ್ರಜ್ಞಾ ಪ್ರತಿಲಂಬೆ, ಯಾರು ಸಮಾಧಿ ಪ್ರಜ್ಞೆಯನ್ನ ಆಲಂಬನೆ ಮಾಡ್ತಾನೋ ಅಂಥವನಿಗೆ, ಅಂಥ ಯೋಗಿಗೆ ಪ್ರಜ್ಞಾಕೃತ, ಆ ಪ್ರಜ್ಞೆಯಿಂದ, ಸಮಾಧಿ ಪ್ರಜ್ಞೆಯಲ್ಲಿ ಋತಂಭರ ಪ್ರಜ್ಞೆ ಅಂತ ಏನು ಉಲ್ಲೇಖ ಮಾಡಿದ್ದಾರೆ ಸೂತ್ರದಲ್ಲಿ, ಈ ಋತಂಭರ ಪ್ರಜ್ಞೆಯಿಂದ ಹೊಸ ವಿಚಾರಗಳು, ಹೊಸ ಅನುಭವಗಳು ಅವನಿಗೆ ಆಗುತ್ತೆ. ಅಭೂತಪೂರ್ವ ಸಂಸ್ಕಾರವನ್ನ ಅದು ಉಂಟು ಮಾಡುತ್ತೆ. ಇಷ್ಟರವರೆಗೆ ವ್ಯುತ್ಥಾನ ಕಾಲದಲ್ಲಿ ಅವನು ಲೌಕಿಕ ಅನುಭವಗಳನ್ನ ಪಡೆದಿರ್ತಾನೆ. ಪ್ರತ್ಯಕ್ಷ ಅನುಮಾನ ಮತ್ತು ಆಗಮ ಪ್ರಮಾಣಗಳಿಂದ ಲೌಕಿಕ ಅನುಭವಗಳನ್ನ ಒಬ್ಬ ಸಾಮಾನ್ಯ ಮನುಷ್ಯರಂತೆ ಯೋಗಿಯು ಕೂಡ ಪಡೆದಿರ್ತಾನೆ. ಆದ್ರೆ ಈ ಸಮಾಧಿ ಋತಂಭರ ಪ್ರಜ್ಞೆಯು ಜಾಗೃತವಾದಾಗ ಅವನಿಗೆ ಹೊಸ ಅಭೂತಪೂರ್ವವಾದಂತಹ ಪ್ರಜ್ಞೆಯು ಅಲ್ಲಿ ವಿಕಸಿತವಾಗುತ್ತೆ. ತನ್ಮೂಲಕ ಅವನಿಗೆ ಹೊಸ ಸಂಸ್ಕಾರವು ಉಂಟಾಗ್ತದೆ. ಅದ್ರ ಬಗ್ಗೆ ವಿಸ್ತಾರವಾಗಿ ಇಲ್ಲಿ ಭಾಷ್ಯ ಪಂಕ್ತಿಯಲ್ಲಿ ಹೇಳಿದ್ದಾರೆ. ಸಮಾಧಿ ಪ್ರಜ್ಞಾ ಪ್ರಭವ ಸಂಸ್ಕಾರ ವ್ಯುತ್ಥಾನ ಸಂಸ್ಕಾರ ಆಶಯಂ ಬಾಧತೆ. ಸಮಾಧಿ ಪ್ರಜ್ಞೆಯಲ್ಲಿ ಋತಂಭರ ಅಂತ ಏನು ಪ್ರಜ್ಞೆ ಉಂಟಾಗ್ತದೆ, ಆ ಪ್ರಜ್ಞೆಯು ವಿಕಾಸವಾದಾಗ ವ್ಯುತ್ಥಾನ ಸಂಸ್ಕಾರಾಶಯಂ ಬಾಧತೆ. ಆಗ ಅವನು ಲೌಕಿಕ ಜ್ಞಾನವನ್ನ ಸಂಪೂರ್ಣವಾಗಿ ನಿಲ್ಲಿಸಿಕೊಳ್ತಾನೆ. ಅವನಿಗೆ ಲೌಕಿಕ ಜ್ಞಾನ ಉಂಟಾಗುವುದಿಲ್ಲ. ಅವನಿಗೆ ಈ ಪ್ರಜ್ಞೆಯಿಂದ, ಋತಂಭರ ಪ್ರಜ್ಞೆಯಿಂದಲೇ ಜ್ಞಾನ ಉಂಟಾಗ್ತದೆ. ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಗಳಿಂದ ಅವನು ಜ್ಞಾನ ಪಡೆಯುವುದಿಲ್ಲ. ಅಂದರೆ ಇದಕ್ಕೆ ಶ್ರುತಿಯಲ್ಲೂ ಕೂಡ ಉಲ್ಲೇಖಗಳಿದೆ. ಯತ್ರ ವೇದಾಹ ಅವೇದಾಹ ಭವಂತಿ. ಇಂತಹ ಸ್ಥಿತಿಯಲ್ಲಿ, ಅತ್ಯಂತ ಉತ್ಕೃಷ್ಟವಾದಂತಹ ಋತಂಭರ ಪ್ರಜ್ಞೆ ವಿಕಸಿತವಾದಂತಹ ಸ್ಥಿತಿಯಲ್ಲಿ ಈ ವೇದಗಳು ಕೂಡ ತಮ್ಮ ಪ್ರಾಮಾಣ್ಯವನ್ನ ಕಳೆದುಕೊಳ್ತದೆ. ಯತ್ರ ವೇದಾಹ ಅವೇದಾಹ ಭವಂತಿ. ವೇದಗಳು ಎಲ್ಲಿಯವರೆಗೆ ಪ್ರಮಾಣವಾಗಿರ್ತದೆ, ಈ ಋತಂಭರ ಪ್ರಜ್ಞೆಯನ್ನು ಹೊಂದುವವರೆಗೆ, ಅಲ್ಲಿಯವರೆಗೆ ಎಲ್ಲ ಮನುಷ್ಯನಿಗೂ ವೇದಗಳು ಪ್ರಮಾಣ ಅಂತ ಹೇಳಲ್ಪಡುತ್ತದೆ. ಅದ ನಂತರ ಅವನು ಆ ಸ್ಥಿತಿಯನ್ನು ದಾಟಿ ಹೋದ ಮೇಲೆ ವೇದಗಳು ಪ್ರಾಮಾಣ್ಯವನ್ನ ಕಳೆದುಕೊಳ್ತದೆ. ಇಲ್ಲಿ ಈ ಮಾತನ್ನ ಗಮನಿಸಬಹುದು. ವ್ಯುತ್ಥಾನ ಸಂಸ್ಕಾರ ಆಶಯಂ ಬಾಧತೆ. ವ್ಯುತ್ಥಾನ ಕಾಲೇ ಏವ ವೇದಾಹ ಪ್ರಾಮಾಣ್ಯಂ ಅರ್ಹಂತಿ. ಯದಾ ಏಕಃ ಪುರುಷಃ ಅಥವಾ ಯೋಗಿ ವ್ಯುತ್ಥಾನ ಕಾಲಾತ್ ಋತಂಭರ ಪ್ರಜ್ಞಾ ಸ್ಥಿತಿಂ ಪ್ರಾಪ್ನೋತಿ ತದಾನಿಂ ತಸ್ಯ ಸರ್ವಾಹ ವ್ಯುತ್ಥಾನ ವೃತ್ತಯಃ ನಶ್ಯಂತಿ. ಅವನಿಗೆಲ್ಲವೂ ಕೂಡ ನಾಶ. ವ್ಯುತ್ಥಾನ ಕಾಲ ಅಂದ್ರೆ ಈ ಯಾವುದು ಜಾಗೃತ್ ಕಾಲ. ಈಗ ಜಾಗೃತ, ಸ್ವಪ್ನ, ಸುಷುಪ್ತಿ, ತುರಿಯ ಅಂತ ಹೇಳಿ 4 ಅವಸ್ಥೆ ಇದೆಯಲ್ಲ, ಈ 4 ಅವಸ್ಥೆಗಳಲ್ಲಿ ಸಾಮಾನ್ಯ ಲೌಕಿಕನಾದಂಥವನು ಹೇಗೆ ಜಾಗೃತ್ ಕಾಲದಲ್ಲಿ ತನ್ನ ಪ್ರಜ್ಞೆಯನ್ನ ವಿಕಸಿತಗೊಳಿಸಿಕೊಳ್ತಾನೋ, ಆ ಥರ ಇವನು ಪ್ರತ್ಯಕ್ಷ ಅನುಮಾನ ಆಗಮ, ಇದು ಜಾಗೃತ ಕಾಲದಲ್ಲಿ ನಮಗೆ ಸಿಗುವಂತಹ ಪ್ರಮಾಣಗಳ ಮೂಲಕ ನಮಗೆ ಸಿಗುವಂತಹ ಜ್ಞಾನ. ಇವನು ಈ ಸ್ಥಿತಿಯನ್ನ ದಾಟಿ ಹೋಗಿರ್ತಾನೆ. ಋತಂಭರ ಪ್ರಜ್ಞೆಯನ್ನು ಪಡ್ಕೊಳ್ತಾನೆ. ಅವನಿಗೆ ವ್ಯುತ್ಥಾನ ಸಂಸ್ಕಾರ ಅಭಿಭವಾತ್ ತತ್ ಪ್ರಭವಾಹ ಪ್ರತ್ಯಯಾಹ ನ ಭವಂತಿ. ಇಲ್ಲಿ ವ್ಯುತ್ಥಾನ ಸಂಸ್ಕಾರಗಳೆಲ್ಲವೂ ಬಾಧಿಸಲ್ಪಟ್ಟಿರ್ತದೆ. ಅಂದರೆ ಸಾಮಾನ್ಯ ಮನುಷ್ಯನ ಸ್ಥಿತಿಯನ್ನ ಅವನು ಮೀರಿರ್ತಾನೆ, ಅತಿಮಾನುಷ ಸ್ಥಿತಿಯನ್ನ ತಲುಪಿಕೊಳ್ತಾನೆ. ಈ ಅತಿಮಾನುಷ ಸ್ಥಿತಿಯಲ್ಲಿ ಅವನಿಗೆ ವೇದಗಳೂ ಪ್ರಮಾಣಗಳಾಗುವುದಿಲ್ಲ, ಅನುಮಾನವೂ ಪ್ರಮಾಣಗಳಾಗುವುದಿಲ್ಲ, ಪ್ರತ್ಯಕ್ಷ ಇಂದ್ರಿಯಗಳು ಕೂಡ ಅಲ್ಲಿ ಪ್ರಾಮಾಣ್ಯವನ್ನ ಹೊಂದಿರೋದಿಲ್ಲ. ಅಂದ್ರೆ ಇಂದ್ರಿಯಗಳಿಂದ ಅವನಿಗೆ ಜ್ಞಾನ ಬರುವುದಿಲ್ಲ, ಅನುಮಾನದಿಂದ ಜ್ಞಾನ ಬರುವುದಿಲ್ಲ, ಶ್ರುತಿಯಿಂದಲೂ ಜ್ಞಾನ ಬರುವುದಿಲ್ಲ. ಹಾಗಾದ್ರೆ ಅವನಿಗೆ ಏನು ಜ್ಞಾನ ಇರ್ತದೆ ಅಂತ ಕೇಳಿದ್ರೆ, ಈ ಪ್ರಜ್ಞೆಯು, ಋತಂಭರ ಪ್ರಜ್ಞೆಯು ಹೊಸ ಹೊಸ ಸಂಸ್ಕಾರಗಳನ್ನ ಅವನ ಮನಸ್ಸಿನಲ್ಲಿ ಉತ್ಪತ್ತಿ ಮಾಡ್ತದೆ. ಇದರ ಮೂಲಕ ಅವನು ವಿಷಯಗಳನ್ನು ತಿಳ್ಕೊಳ್ತಾನೆ.
ಋತುಂಬರ ಸ್ಥಿತಿಗೆ ಹೋದನು ಹಾ. ಅತಿಮಾನುಷ ಇದನ್ನ ಅನುಭವಿಸ್ತಾನೆ ಅಂತಂದ್ರೆ ಹಾ. ಈಗ ಕೆಲವರು ಅತಿಮಾನುಷ ಕ್ರಿಯೆಗಳು ಮಾಡ್ತಾರೆ, ಮಾಟ ಜಾದು ಅದು ಇದು ಅಂತ. ಅದನ್ನ ಅವ್ರನ್ನ ಋತುಂಬರ ಸ್ಥಿತಿಗೆ ಹೋಗಿದ್ದಾರೆ ಅಂತ ಇಲ್ಲ ಅನ್ಕೊಳ್ತಾರೆ. ಇಲ್ಲ, ಅದು ಅವರಿಗೆ ಸಿದ್ಧಿಯ ಸ್ಥಿತಿ. ಅದನ್ನ ಅತಿಮಾನುಷ ಅಲ್ಲ. ಸಿದ್ಧಿಯ ಬಗ್ಗೆ ಇಲ್ಲಿ ಮುಂದೆ ನಮಗೆ ವಿಭೂತಿ ಪಾದ ಅಂತ ಇದೆ, 3ನೇ ಪಾದ. ಆ ವಿಭೂತಿ ಪಾದಗಳಲ್ಲಿ ಸಂಪೂರ್ಣವಾಗಿ ಸಿದ್ಧಿಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಆ ಸಿದ್ಧಿಯು ಯೋಗದಿಂದ ಬರುತ್ತಾ? ಹಾ, ಯೋಗದಿಂದ ಅನೇಕ ಸಿದ್ಧಿಗಳು ಸಿಗ್ತದೆ. ಅಲ್ಲ, ಅವರು ಸಮಾಧಿ ಸ್ಥಿತಿಗೆ ಹೋಗಿರಲ್ಲ, ಅವರು ಲೌಕಿಕದಲ್ಲೇ ಇರ್ತಾರೆ. ಹಾ. ಆದ್ರೂ ಕೆಲವೊಮ್ಮೆ ಅತಿಮಾನುಷ ಕ್ರಿಯೆಗಳು ಮಾಡ್ತಾರೆ. ಹಾ. ಅತಿಮಾನುಷ ಇದನ್ನ ತೋರಿಸ್ತಾರೆ, ಆದ್ರೂ ಇದೇ ಸ್ಥಿತಿಯಲ್ಲೇ ಇರ್ತಾರೆ. ಸಮಾಧಿ ಸ್ಥಿತಿಗೆ ಹೋಗಿರಲ್ಲ, ಋತುಂಬರಾಗ ಹೋಗಿರಲ್ಲ. ಅವ್ರನ್ನ ಋತುಂಬರ ಸ್ಥಿತಿಗೆ ಹೋಗಿದ್ದಾರೆ ಅಂತ ಅನ್ಕೋಬೇಕಾ? ಇಲ್ಲ, ಋತಂಬರ ಸ್ಥಿತಿ ಅಲ್ಲ ಅದು. ಅದು ಋತಂಬರ ಸ್ಥಿತಿಯ ಪೂರ್ವ ಸ್ಥಿತಿ. ಅಂದ್ರೆ ಅವನು ಇನ್ನೂ ಅವನ ಮನಸ್ಸು ಅನೇಕ ಏನು ಈ ಅನುಷ್ಠಾನದ ಬಲವಾಗಿ ಅಥವಾ ಸಾಧನೆಯ ಫಲವಾಗಿ ಅವನಿಗೆ ಅನೇಕ ಸಿದ್ಧಿಗಳು ಸಿಕ್ಕಿರ್ತದೆ. ಆ ಸಿದ್ಧಿಯನ್ನ ಮೀರಬೇಕು ಅಂತ ಹೇಳಿ ಇಲ್ಲಿ ಮುಂದೆ ವಿಭೂತಿ ಪಾದದಲ್ಲಿ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಈ ರೀತಿ ಅನೇಕ ಸಿದ್ಧಿಗಳು ಅವನಿಗೆ ಸಿಗ್ತದೆ, ಆದ್ರೆ ಆ ಸಿದ್ಧಿಯಲ್ಲಿ ಅವನು ಯೋಗಿಯಾದಂಥವನು ನಿಂತ್ಕೊಳ್ಬಾರ್ದು, ಅದನ್ನ ದಾಟಿ ಹೋಗ್ಬೇಕು ಅಂತ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಅವರುಗಳು ಅತಿಮಾನುಷ ಕ್ರಿಯೆಗಳನ್ನು ಮಾಡ್ತಕ್ಕಂಥವ್ರು ಸಹ ಈ ಸಾಧನೆಯ ಹಂತದಲ್ಲಿ ಇದ್ದಾರೆ ಅಂತ ಅನ್ಕೊಳ್ಬೇಕಾದ್ರೆ ನಾವು. ಅವರು ಏನೋ ಉದಾಹರಣೆ ನಾಗಾ ಸಾಧುಗಳು ಇರ್ತಾರೆ, ಅವರು ಸಮಾಜಕ್ಕೆ ಹೋಗಿದ್ದಾರೆ ಅಂತ ಅನ್ಕೊಳಕಾಗುತ್ತೆ. ಕೆಲವರು ನೋಡಿದ್ರೆ ಆ ಸಾಧಾರಣ ಜನಕ್ಕಿಂತ ಕಡಿಮೆ ಇರ್ತಾರೆ. ಹೌದು. ಇದನ್ನ ಆ ಸಿದ್ಧಿಯನ್ನ ಅವರು ಯಾವುದಕ್ಕೆ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಅವರ ಮನಃಪಕ್ವತೆ ಅನ್ನುವಂಥದ್ದು ನಿಂತಿರ್ತದೆ. ಸಿದ್ಧಿಯನ್ನ ತಮ್ಮ ಯಶಸ್ಸಿಗೆ ಅಥವಾ ಕೇವಲ ಆಕರ್ಷಣೆಗೆ ಈ ತರದ್ ಬಳಸ್ಕೊಂಡ್ರೆ ಅಂಥ ಸಿದ್ಧಿಯು ಇವ್ರಿಗೆ ಮುಂದೆ ಬಾಧಕವಾಗ್ತದೆ. ಈಗ ಈ ನಾಗಾ ಸಾಧುಗಳ ಬಗ್ಗೆ ನೀವು ಉಲ್ಲೇಖ ಮಾಡಿದ ಹಾಗೆ ಅವರಿಗೆ ಅದೇ ಇನ್ನು ಅನೇಕರಿದ್ದಾರೆ. ಯಾಕಂದ್ರೆ ಯೋಗ ಸಾಧನೆಯಲ್ಲಿ ಅನೇಕರು ತಮ್ಮ ಜೀವನದ ಪ್ರಯೋಗಶಾಲೆಯಲ್ಲಿ ತುಂಬಾ ವಿಭಿನ್ನವಾದಂತಹ ಸಾಧನೆಗಳನ್ನು ಮಾಡುವವರು ಇದ್ದಾರೆ. ಅಲ್ಲ, ಅವರು ನೋಡಿದ್ರೆ ಏನು ಸಾಧನೆ ಅಂತ ಅನ್ಸಲ್ಲ. ಯಾಕಂದ್ರೆ ಲೌಕಿಕರಿಗಿಂತಲೂ ಆ ಸ್ಥಿತಿಗಿಂತಲೂ ಕಡಿಮೆ ಇರ್ತಾರೆ ಅವರು. ವ್ಯವಹಾರದಲ್ಲಿ ಮತ್ತೆ ಇದ್ರಲ್ಲಿ ನೋಡಿದ್ರೆ ಅವ್ರೇನು ಅಂತ ಏನು ಸಾಧನೆಯ ಹಂತದಲ್ಲೇ ಏನು ಹೋಗಿಲ್ಲ ಅಂತ ಅನ್ಸುತ್ತೆ. ಬಟ್ ಆದ್ರೆ ಅವ್ರು ಸಾಧಕರು ಅಂತ ಅನ್ಕೋತೀವ ನಾವು. ಅವರು ಹೋಗಿರ್ತಾರ? ಅವರು ಋತಂಭರ ಸ್ಥಿತಿಗೆ ಹೋಗಿರುವುದಿಲ್ಲ, ಆದ್ರೆ ಅವ್ರಿಗೆ ಕೆಲವೊಂದು ಸಿದ್ಧಿ ಸಿಕ್ಕಿದೆ ಅಂದ್ರೆ ಅವರ ಅನುಷ್ಠಾನ ಅಥವಾ ಸಾಧನೆಯ ಫಲವಾಗಿ ಆ ಸಿದ್ಧಿ ಸಿಕ್ಕಿರ್ತದೆ. ಆ ಸಿದ್ಧಿಯನ್ನ ಅವರು ಮುಂದೆ ಉಪಯೋಗಿಸ್ಕೋತಾರ ಅಷ್ಟೇ. ಹಾಗೆ ಬಳಸ್ಕೊಂಡಾಗ ಅವರಿಗೆ ಇನ್ನೂ ಅಧಃಪತನ ಉಂಟಾಗ್ತದೆ. ತಮ್ಮ ಸಾಧನೆಯಲ್ಲಿ ತುಂಬಾ ಹಿಂದೆ ಉಳ್ಕೊಳ್ತಾರೆ ಅವರು. ಆದ್ರೆ ಆ ಸಿದ್ಧಿಗಳನ್ನ ಯಾವ ಹಂತದಲ್ಲಿ ಮೀರ್ತಾರೋ ಆಗ ಅವರಿಗೆ ಮನಃಪಕ್ವತೆ ಅಂತ ಬರ್ತಾರೆ. ಇದನ್ನ ವಿವೇಕ ಅಂತಾನೂ ಕರೆದಿದ್ದಾರೆ. ವಿವೇಕ ಅನ್ನುವಂಥದ್ದು ಕೇವಲ ಯಾವುದು ಸರಿ ಯಾವುದು ತಪ್ಪು ಇಷ್ಟು ಮಾತ್ರ ಅಲ್ಲ, ತನಗೆ ಬಂದಂತಹ ಸಿದ್ಧಿಯನ್ನ ಅವನು ದಾಟಿ ಹೋಗುವಂಥದ್ದು ವಿವೇಕವೇ. ಯಾಕಂದ್ರೆ ಈ ಸಿದ್ಧಿಯಲ್ಲಿ ನಿಂತ್ಕೊಳ್ಬಾರದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಯಶಃ ಹಿಂದಿನ ಯಾವುದೋ ಒಂದು ಚರ್ಚಾವಧಿಯಲ್ಲಿ ಉಲ್ಲೇಖ ಮಾಡಿತ್ತು ಅಂತ ಕಾಣುತ್ತೆ. ಅದೇ ರಾಮಕೃಷ್ಣರ ಉಲ್ಲೇಖ ಬರ್ತದೆ ಅಲ್ಲಿ. ಆ ನೀರಿನಲ್ಲಿ ಅವನು ಒಬ್ಬ ಸಾಧಕ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗ್ತಾನೆ. ಅದನ್ನ ರಾಮಕೃಷ್ಣರಿಗೂ ಈ ಸವಾಲನ್ನ ಹಾಕ್ತಾನೆ. ಆಗ ರಾಮಕೃಷ್ಣರು ಹೇಳ್ತಾರೆ, ನಿನ್ನ ಸಾಧನೆಯ ಫಲ ಕೇವಲ 5 ಪೈಸೆ. ಯಾಕಂದ್ರೆ ಈ ದಾಟ್ಲಿಕ್ಕೆ ನಾನು ದೋಣಿಗನಿಗೆ ಅಥವಾ ಅಂಬಿಗನಿಗೆ ನಾನು ಕೊಡುವಂಥದ್ದು 5 ಪೈಸೆ. ಆದ್ದರಿಂದ ಈ ರೀತಿ ಲೌಕಿಕ ಸಿದ್ಧಿಯನ್ನ ಈ ರೀತಿ ಸಾಧನೆಯನ್ನ ಲೌಕಿಕಕ್ಕೆ ಬಳಸ್ಕೊಳ್ಬಾರ್ದು. ತನ್ನ ಶ್ರೇಯಸ್ಸಿಗೋಸ್ಕರ ಬಳಸ್ಕೊಳ್ಬಾರ್ದು. ಅದರಲ್ಲಿ ಸಮಾಜೋಪಯೋಗಿಯಾಗಿ ಬಳಸ್ಕೊಳ್ಬಹುದು ಅಥವಾ ಅದನ್ನ ಮೀರ್ಬೇಕಾಗತ್ತೆ ಅಂತ ಹೇಳಿ ಈ ಸಿದ್ಧಿಗಳ ಆಕರ್ಷಣೆಯನ್ನ ಮೀರ್ಬೇಕು ಅನ್ನುವಂಥ ವಿಚಾರವನ್ನ ಅಲ್ಲಿ ಅವರು ತುಂಬಾ ಸುಂದರವಾಗಿ ಹೇಳಿದ್ದಾರೆ. ಕಥೆಗಾರ ರಾಮಕೃಷ್ಣ ಅನ್ನುವಂಥ ಪುಸ್ತಕದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಸೊ ಇಲ್ಲೂ ಕೂಡ ವಿಭೂತಿ ಪಾದವನ್ನ ನೋಡಿದ್ರೆ ಆ ವಿಭೂತಿ ಪಾದದಲ್ಲಿ ನಮ್ಗೆ ಇದೇ ರೀತಿಯ ವಿಭಿನ್ನ ಸಿದ್ಧಿಗಳ ಬಗ್ಗೆ ಉಲ್ಲೇಖ ಕೊಡ್ತಾರೆ.
ನೋಡಿ, ಬಲೇಶು ಹಸ್ತಿಬಲಾದೀನಿ, ಅವನಿಗೆ ಅತ್ಯಂತ ಹೆಚ್ಚಿನ ಬಲ ಸಿಗ್ತದೆ, ಅತಿಮಾನುಷವಾದಂತಹ ಶಕ್ತಿ ಸಿಗುತ್ತೆ, ಈ ರೀತಿಯ ಉಲ್ಲೇಖಗಳಿದೆ. ನಚ ನಚ ತತ್ ಸಾಲಂಬನಂ ತಸ್ಯ ವಿಷಯೀಭೂತತ್ವಾತ್, ಇಲ್ಲಿ ವಿಷಯೀಭೂತತ್ವಾತ್ ಸಾಲಂಬನಂನ. ಹಾಗೆಯೇ ಕೆಲವೊಬ್ರು ಮತ್ತೊಬ್ಬರ ಚಿತ್ತದಲ್ಲಿ ಏನಾಗ್ತದೆ ಅನ್ನೋದನ್ನು ತಿಳ್ಕೊಳ್ಳುವ ಸಾಮರ್ಥ್ಯ ಹೊಂದಿರ್ತಾರೆ. ಈ ರೀತಿ ಕೆಲವೊಂದು ಸಿದ್ಧಿಗಳು ಸಿಗುತ್ತೆ. ಪರಕಾಯ ಪ್ರವೇಶ ಮಾಡುವಂತಹ ವಿಷಯವಾಗಿ ಉಲ್ಲೇಖಗಳಿದೆ. ಶಂಕರಾಚಾರ್ಯರು ಪರಕಾಯ ಪ್ರವೇಶ ಮಾಡಿದ್ರು ಅನ್ನುವಂತಹ ಉಲ್ಲೇಖನೂ ಸಿಗ್ತದೆ. ಹೀಗೆ ಅನೇಕ ಸಿದ್ಧಿಗಳು ಸಾಧ್ಯವಾಗ್ತದೆ. ಆದರೆ ಆ ಸಿದ್ಧಿಗಳಲ್ಲಿ ಸಾಧಕನು ಪಥಭ್ರಷ್ಟನಾಗಬಾರದು, ಮಾರ್ಗಭ್ರಷ್ಟನಾಗಬಾರದು. ಇದು ಇರುವಂತಹ ವಿಶೇಷ ಎಚ್ಚರಿಕೆ. ನೋಡಿ, ತಜ್ಜಯಾತ್ ಪ್ರಜ್ಞಾಲೋಕ, ತತ್ ಜಯಾತ್ ಪ್ರಜ್ಞಾಲೋಕ. ಈ ಸಿದ್ಧಿಯನ್ನ ಯಾರು ಜಯಿಸ್ಕೊಳ್ತಾನೋ, ಈ ಆಕರ್ಷಣೆಯಿಂದ ಯಾರು ಮುಕ್ತನಾಗ್ತಾನೋ ಅವನಿಗೆ ಪ್ರಜ್ಞಾಲೋಕ ಅಂತ ಸಿಗ್ತದೆ. ಈ ಪ್ರಜ್ಞಾಲೋಕವು ಸಂಯಮದಿಂದಲೂ ಸಿಗ್ತದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಯಾರ ಸಮಾಧಿ ಪ್ರಜ್ಞೆಯು ಅಥವಾ ಋತಂಭರಾ ಪ್ರಜ್ಞೆಯು ಋತಂಭರಾ ಪ್ರಜ್ಞೆಯು ವಿಕಸಿತವಾಗಿರ್ತದೋ ಅವರಿಗೆ ವ್ಯುತ್ಥಾನ ಕಾಲದ ಸಂಸ್ಕಾರಗಳೆಲ್ಲವೂ ಕೂಡ ಬಾಧಿಸಲ್ಪಡ್ತದೆ, ಅಥವಾ ಅವುಗಳು ಇವನ ಚಿತ್ತವನ್ನ ಮತ್ತೆ ಆಕ್ರಮಿಸುವುದಿಲ್ಲ. ಪ್ರತ್ಯಯ ನಿರೋಧೆ ಸಮಾಧಿ ಉಪತಿಷ್ಠತೆ. ಹೀಗೆ ಎಲ್ಲ ರೀತಿಯ ಲೌಕಿಕ ಪ್ರತ್ಯಯಗಳು, ಲೌಕಿಕ ಸಂಸ್ಕಾರಗಳು ಅವನಿಗೆ ನಿರೋಧಿಸಲ್ಪಟ್ಟಾಗ ಸಮಾಧಿಯು ಉಪತಿಷ್ಠತೆ, ಅವನಿಗೆ ಸ್ಥಿರವಾದಂತಹ ಸಮಾಧಿಯು ಲಭಿಸ್ತದೆ. ತತಃ ಸಮಾಧಿಯ ಪ್ರಜ್ಞಾ, ತತಃ ಪ್ರಜ್ಞಾಕೃತಾ ಸಂಸ್ಕಾರಾ ಇತಿ ನವಃ ನವಃ ಸಂಸ್ಕಾರ ಆಶಯ ಜಾಯತೆ. ಇಲ್ಲಿಂದ ಅವನು ಸಮಾಧಿಯ ಪರಿಶುದ್ಧ ಹಂತಕ್ಕೆ ತಲುಪಿದಾಗ ಅವನಿಗೆ ಪ್ರಜ್ಞೆ ಉಂಟಾಗ್ತದೆ. ಆ ಪ್ರಜ್ಞಾಕೃತಾ ಸಂಸ್ಕಾರಾ, ಪ್ರಜ್ಞೆಯಿಂದ ಸಂಸ್ಕಾರ ಉಂಟಾಗ್ತದೆ. ನವಃ ನವಃ ಸಂಸ್ಕಾರಾಶಯ ಜಾಯತೆ. ಇಲ್ಲಿಂದ ಅವನಿಗೆ ಅತೀಂದ್ರಿಯವಾದಂತಹ ಸಂಸ್ಕಾರಗಳು ಅವನ ಮನಸ್ಸಿಗೆ ಉಂಟಾಗ್ತಾರೆ. ತತಶ್ಚ ಪ್ರಜ್ಞಾ ತತಶ್ಚ ಸಂಸ್ಕಾರಾ. ಈ ಸಮಾಧಿಯಲ್ಲಿ ಅವನಿಗೆ ಪ್ರಜ್ಞೆಯು ಅಂದ್ರೆ ಋತಂಭರಾ ಪ್ರಜ್ಞೆಯಿಂದ ಸಂಸ್ಕಾರಗಳು ಉಂಟಾಗ್ತದೆ. ಈ ಸಂಸ್ಕಾರದಿಂದ ಮತ್ತೆ ಪ್ರಜ್ಞೆ ಉಂಟಾಗ್ತಾರೆ. ಹೀಗೆ ಅವನಿಗೆ ಲೌಕಿಕ ಸಂಸ್ಕಾರಕ್ಕಿಂತ ವಿಭಿನ್ನವಾದಂತಹ ಲೋಕಾತೀತ ಸಂಸ್ಕಾರವು ಅವನಿಗೆ ಉಂಟಾಗ್ತದೆ. ಕಥಂ ಅಸೌ ಸಂಸ್ಕಾರ ಆಶಯ ಚಿತ್ತಂ ಸಾಧಿಕಾರಂ ನ ಕರಿಷ್ಯತಿ. ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ತಾರೆ ಪೂರ್ವ ಪಕ್ಷದ. ಎಲ್ಲ ಸಂಸ್ಕಾರಗಳು ಕೂಡ ಬಂಧಕವೇ ಅಲ್ಲವೇ? ಈಗ ಉದಾಹರಣೆಗೆ ನಾವು ಲೌಕಿಕದಲ್ಲಿ ಒಂದು ವಿಷೇಕವಾದಂತಹ ಪುಣ್ಯ ಸಂಸ್ಕಾರವನ್ನು ಪಾಪ ಸಂಸ್ಕಾರವನ್ನು ಪಡೆದುಕೊಂಡರೆ ಅದು ಆ ಕರ್ಮದ ಫಲವಾಗಿ ಮತ್ತೆ ನಾವು ಸಂಸ್ಕಾರದ ಫಲವಾಗಿ ಕರ್ಮವನ್ನು ಅನುಭವಿಸ್ಬೇಕಾಗ್ತದೆ. ಕರ್ಮ ಅನುಭವದ ಸಂದರ್ಭದಲ್ಲಿ ಸಂಸ್ಕಾರವನ್ನು ಉತ್ಪತ್ತಿ ಮಾಡ್ತಾ ಇರ್ತದೆ. ಹೀಗಿರುವಾಗ ಕಥಂ ಅಸೌ ಸಂಸ್ಕಾರ ಆಶಯ ಚಿತ್ತಂ ಸಾಧಿಕಾರಂ ನ ಕರಿಷ್ಯತಿ. ಹಾಗಾದ್ರೆ ಈ ಸಂಸ್ಕಾರ ಋತಂಭರಾ ಪ್ರಜ್ಞೆಯಿಂದ ಉಂಟಾಗುವಂತಹ ಸಂಸ್ಕಾರವು ಬಂಧಕ ಹೇಗೆ ಅಲ್ಲ ಅಂತ ಪ್ರಶ್ನೆ ಇಟ್ಕೊಳ್ತಾರೆ. ನದೇ ಪ್ರಜ್ಞಾಕೃತಾ ಸಂಸ್ಕಾರಾ ಕ್ಲೇಶ ಕ್ಷಯ ಹೇತುತ್ವಾತ್ ಚಿತ್ತಂ ಅಧಿಕಾರ ವಿಶಿಷ್ಟಂ ಕುರುವಂತಿ. ಇಲ್ಲಿ ಪ್ರಜ್ಞಾಕೃತಾ ಸಂಸ್ಕಾರಾ ಬಂಧಕಾ, ಋತಂಭರಾ ಪ್ರಜ್ಞಾಕೃತಾ ಸಂಸ್ಕಾರಾ ಮೋಚಕಾ. ನಮ್ಮ ಬುದ್ಧಿಯಿಂದ ಸತ್ವರಜಸ್ತಮೋ ಗುಣಗಳಿಂದ ಕೂಡಿದಂತಹ ಸಂಸ್ಕಾರಗಳು ಬಂಧಕವಾಗಿರ್ತದೆ.
ಆದರೆ ನತೆ ಪ್ರಜ್ಞಾಕೃತಾಃ ಸಂಸ್ಕಾರಾಃ ಕ್ಲೇಶಕ್ಷಯ ಹೇತುತ್ವಾತ್. ಇವುಗಳು ಸಂಸ್ಕಾರ ಕ್ಲೇಶವನ್ನ ಕ್ಷಯ ಮಾಡ್ತದೆ ಅಥವಾ ಬಾಧಿಸ್ತದೆ. ತನ್ಮೂಲಕ ಚಿತ್ತಂ ಅಧಿಕಾರ ವಿಶಿಷ್ಟಂ ಕುರುವಂತಿ. ಆದ್ದರಿಂದ ಇವು ಸಂಸ್ಕಾರಗಳು ಋತಂಭರ ಪ್ರಜ್ಞೆಯಿಂದ ಉಂಟಾದಂತಹ ಸಂಸ್ಕಾರಗಳು ಪುನರ್ಜನ್ಮವನ್ನ ಉಂಟು ಮಾಡುವುದಿಲ್ಲ. ಯಾಕಂದ್ರೆ ಅಲ್ಲಿ ಸತ್ವರಜಸ್ತಮೋ ಗುಣಗಳೆಂಬ ಈ ಗುಣಗಳು ಇಲ್ಲ. ಲೌಕಿಕದಲ್ಲಿ ಸತ್ವರಜಸ್ತಮೋ ಗುಣಗಳಿಂದಲೇ ನಮ್ಮ ಎಲ್ಲ ವೃತ್ತಿಗಳು ಉಂಟಾಗ್ತಾ ಇರ್ತದೆ. ಆದ್ದರಿಂದ ಈ ವೃತ್ತಿಗಳು ಪುನರ್ಜನ್ಮಕ್ಕೆ ಕಾರಣ ಆಗುತ್ತೆ. ಇಲ್ಲಿ ಋತಂಭರ ಪ್ರಜ್ಞೆ ಜಾಗೃತವಾದಾಗ ಅದು ಸತ್ವ ರಜಸ್ತಮೋ ಗುಣಗಳಿಂದ ವಿಭಿನ್ನವಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ರಜಸ್ತಮೋ ಮಲ ಅಂತ ಕರೆದಿದ್ದಾರೆ. ಈ ರಜಸ್ತಮೋ ಮಲಗಳಿಂದ ನಿವೃತ್ತಿ ಆಗಿರುತ್ತದೆ. ಆಗ ಅವು ಬಂಧಕವಾಗಿರುವುದಿಲ್ಲ. ಚಿತ್ತಂ ಹಿತೆ ಸ್ವಕಾರ್ಯಾತ್ ಅವಸಾದಯಂತಿ. ಇದೇನ್ ಮಾಡುತ್ತೆ? ಈ ಪ್ರಜ್ಞೆಯು ಸ್ವಕಾರ್ಯಾತ್ ಅವಸಾದಯಂತಿ. ಚಿತ್ತವು ತನ್ನ ಪುನರ್ಜನ್ಮಕ್ಕೆ ಬೇಕಾದಂತಹ ಸಂಸ್ಕಾರ ಪ್ರಾಪ್ತಿ ಎಂಬ ಕಾರ್ಯದಿಂದ ವಿಮುಖವಾಗ್ತದೆ. ಅಂದರೆ ಅದು ಆ ರೀತಿಯ ಸಂಸ್ಕಾರಗಳನ್ನ, ರಜಸ್ತಮೋ ಮಲಗಳಿಂದ ಕೂಡಿರುವಂತಹ ಸಂಸ್ಕಾರಗಳನ್ನ ಪಡೆಯದೇ ಇರುವುದರಿಂದ ಅಂತಹ ಚಿತ್ತವು ಬಂಧಕವಾಗುವುದಿಲ್ಲ. ಖ್ಯಾತಿ ಪರ್ಯವಸಾನಂ ಹಿ ಚಿತ್ತಚೇಷ್ಟಿತಂ ಇತಿ. ಎಲ್ಲಿಯವರೆಗೆ ಚಿತ್ತ ತನ್ನ ಕಾರ್ಯ ಮಾಡ್ತದೆ ಅಂದ್ರೆ ಈ ಋತಂಭರ ಪ್ರಜ್ಞೆ ಉಂಟಾಗುವವರೆಗೆ. ಋತಂಭರ ಪ್ರಜ್ಞೆ ಜಾಗೃತವಾದ ಕೂಡಲೇ ಮತ್ಯಾವ ವ್ಯುತ್ಥಾನ ಕಾಲದ ಸಂಸ್ಕಾರವೂ ಉಂಟಾಗುವುದಿಲ್ಲ. ತನ್ನ ಮೂಲಕ ಅವನಿಗೆ ಪುನರ್ಜನ್ಮದ ಪ್ರಸಕ್ತಿಯೇ ಇರುವುದಿಲ್ಲ. ಪುನರ್ಜನ್ಮ ಪ್ರಸಕ್ತಿ ಯಾವಾಗಿರುತ್ತದೆ? ವ್ಯುತ್ಥಾನ ಕಾಲದ ಸಂಸ್ಕಾರ ವ್ಯುತ್ಥಾನ ಸಂಸ್ಕಾರ ಇರುವವರೆಗೆ. ವ್ಯುತ್ಥಾನ ಸಂಸ್ಕಾರಗಳೆಲ್ಲ ಮುಗಿದು ಹೋದ್ಮೇಲೆ ಅಥವಾ ಈ ಋತಂಭರ ಪ್ರಜ್ಞಾ ಜಾಗೃತವಾದ ಕೂಡಲೇ ವ್ಯುತ್ಥಾನ ಸಂಸ್ಕಾರಗಳು ಬಂಧಿಸಲ್ಪಡುತ್ತದೆ ಅಥವಾ ಬಾಧಿಸಲ್ಪಡುತ್ತದೆ. ತನ್ಮೂಲಕ ಅವನಿಗೆ ಪುನರ್ಜನ್ಮ ಇರುವುದಿಲ್ಲ. ಹೀಗೆ ಈ ಸೂತ್ರದಲ್ಲಿ ತಜ್ಜಸ್ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ. ಲೌಕಿಕ ಸಂಸ್ಕಾರಗಳನ್ನ ಇದು ಬಾಧಿಸ್ತದೆ. ತನ್ಮೂಲಕ ಋತಂಭರ ಪ್ರಜ್ಞೆಯಿಂದ ಮೋಚಕವಾದಂತಹ ಸಂಸ್ಕಾರಗಳನ್ನ ಉತ್ಪತ್ತಿ ಮಾಡುತ್ತದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಸತ್ವಗುಣ ಅತಿಶಯ ಇರುವಂತಹ ಈ ಋತಂಭರ ಪ್ರಜ್ಞೆಯು ಬಂಧಕವಲ್ಲದಂತಹ ಸಂಸ್ಕಾರಗಳನ್ನ ಉತ್ಪತ್ತಿ ಮಾಡ್ತದೆ. ಅಂದ್ರೆ ಇಲ್ಲೂ ಕೂಡ ಅವನಿಗೆ ಜ್ಞಾನ ಇದೆ. ಅಂದ್ರೆ ಸತ್ವದ ಪರಿಣಾಮದಿಂದ ಸಾತ್ವಿಕ ಪ್ರಜ್ಞೆ ಅವನಿಗೆ ಇದೆ. ಪರಿಶುದ್ಧ ಸಾತ್ವಿಕ ಪ್ರಜ್ಞೆಯನ್ನ ಋತಂಭರ ಅಂತ ಕರೆದಿದ್ದಾರೆ. ಆದ್ದರಿಂದ ರಜಸ್ತಮೋ ಮಲಗಳು ಮಾತ್ರ ಬಂಧಕಗಳು. ಸತ್ವವು ವಿವೇಕ ಖ್ಯಾತಿಯನ್ನು ಉಂಟು ಮಾಡ್ತದೆ. ಇದ್ರ ಬಗ್ಗೆ ಹರ್ಷಾನಂದರ ಪುಸ್ತಕದಲ್ಲಿ 67ನೇ ಪೇಜ್ನಲ್ಲಿ 2 ಉಲ್ಲೇಖಗಳನ್ನು ಮಾಡಿದ್ದಾರೆ. ಚಿತ್ತಕ್ಕೆ 2 ಕಾರ್ಯಗಳಿವೆ: ಶಬ್ದಾದಿ ವಿಷಯ ಉಪಭೋಗ ಮತ್ತು ವಿವೇಕ ಖ್ಯಾತಿ. ಈ ಶಬ್ದಾದಿ ವಿಷಯ ಉಪಭೋಗಗಳು ಇದು ಸಂಸಾರ ಬಂಧನವನ್ನು ಉಂಟು ಮಾಡ್ತದೆ. ವಿವೇಕ ಖ್ಯಾತಿಯು ಪರವೈರಾಗ್ಯವನ್ನು ಉಂಟು ಮಾಡಿ ತನ್ಮೂಲಕ ಜ್ಞಾನಪ್ರಸಾದ ಲಕ್ಷಣವನ್ನ ಹೊಂದಿರ್ತದೆ ಅಂತ ಹೇಳಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಈ ಸೂತ್ರದಲ್ಲಿ ಸತ್ವದ ಪರಿಣಾಮದಿಂದ ಅವನಿಗೆ ಪರವೈರಾಗ್ಯ ಉಂಟಾಗಿರ್ತದೆ. ಈ ವಿವೇಕ ಖ್ಯಾತಿಯಿಂದ ಉಂಟಾಗುವಂತಹ ಜ್ಞಾನವು ಬಂಧಕವಲ್ಲ, ಸಂಸಾರ ಬಂಧನದಿಂದ ಮುಕ್ತಿಯನ್ನ ಅವನಿಗೆ ಕೊಡುತ್ತದೆ. ಕೊನೆಯ ಸೂತ್ರ, ಮುಂದಿನ ಸೂತ್ರದಲ್ಲಿ ತಸ್ಯಾಪಿ ನಿರೋಧೆ ಸರ್ವನಿರೋಧಾನ್ ನಿರ್ಬೀಜ ಸಮಾಧಿ. ಅದನ್ನೂ ಯಾರು ನಿರೋಧಿಸ್ತಾನೋ, ಅಂದ್ರೆ ಸತ್ವಗುಣವನ್ನೂ ಯಾರು ಮೀರ್ತಾನೋ, ತಸ್ಯಾಪಿ ನಿರೋಧೆ ಸರ್ವನಿರೋಧಾತ್, ಸತ್ವವನ್ನೂ ಮೀರುವಂಥದ್ದು ಅದು ಪರಮೋಚ್ಚ ಸ್ಥಿತಿ. ಅಂತಹ ಸಾತ್ವಿಕ ಗುಣವನ್ನು ಯಾರು ಮೀರ್ತಾನೋ ಸರ್ವನಿರೋಧಾತ್ ನಿರ್ಬೀಜ ಸಮಾಧಿ. ಸಾತ್ವಿಕ ಗುಣ ಇರುವವರೆಗೆ ಸಬೀಜ ಸಮಾಧಿ ಉಂಟಾಗಿರ್ತದೆ. ಸಾತ್ವಿಕ ಗುಣವನ್ನ ಮೀರಿದಾಗ ಅವನು ನಿರ್ಬೀಜ ಸಮಾಧಿಯನ್ನು ಪಡ್ಕೊಳ್ತಾನೆ.
ಅದ್ರ ಬಗ್ಗೆ ಕೇವಲ 4 ಪಂಕ್ತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಓದ್ತೀರಾ ಸರ್ ಒಂದ್ ಸ್ವಲ್ಪ ಅದರದ್ದು? तस्यापि निरोधे सर्वनिरोधान् निर्बीज समाधि इति। स न केवलं समाधिप्रज्ञा विरोधी प्रज्ञाकृतानां संस्काराणाम् अपि प्रतिबन्धी भवति। तस्मात् निरोधशः संस्कारः समाधियान् संस्कारान् बाधः इति। निरोधस्थिति कालक्रमानुभवेन निरोधचित्तकृत संस्कारास् अस्तित्वम् अनुमेयम्। व्युत्थान निरोध समाधि प्रभवैः सह कैवल्यभागीयैः संस्कारैश्चित्तं स्वस्यां प्रकृतावा अवस्थितायां प्रवीर्यते। तस्मात् ते संस्काराश्चित्तस्यात् अधिकारविरोधिनो न स्थितिहेतवो भवन्तीति। यस्मात् अवसिताधिकारं सह कैवल्यभागीयैः संस्कारैश्चित्तं निवर्तते। तस्मिन् निवृत्ते पुरुषः स्वरूपमात्र प्रतिष्ठोतः शुद्धः केवलो मुक्त इत्युच्यत इति। ಈ ಸೂತ್ರದಲ್ಲಿ ತಸ್ಯಾಪಿ ನಿರೋಧೆ, ಈ ಸತ್ವಗುಣ ಉತ್ಕರ್ಷವೂ ಕೂಡ ನಿವೃತ್ತಿಯನ್ನು ಹೊಂದಿದಾಗ ಸರ್ವ ನಿರೋಧಾತ್ ನಿರ್ಬೀಜ ಸಮಾಧಿ, ಇದನ್ನ ಅಸಂಪ್ರಜ್ಞಾತ ಸಮಾಧಿ ಅಂತನೂ ಕರೆದಿದ್ದಾರೆ, ನಿರ್ಬೀಜ ಸಮಾಧಿ ಅಂತನೂ ಕರೆದಿದ್ದಾರೆ. ಎರಡೂ ಶಬ್ದಗಳಿದೆ ಇಲ್ಲಿ. ನಿರ್ಬೀಜ ಸಮಾಧಿ ಅನ್ನುವಂಥದ್ದು ಯೋಗ ಅವಸ್ಥೆಯ ಪರ್ಯಾಯ ಶಬ್ದ. ಅದನ್ನ ನಾವು ಏಕಸೂತ್ರತೆಯನ್ನು ನೋಡಬಹುದು. ಇದೇ ಅಧ್ಯಾಯದ ಆರಂಭದಲ್ಲಿ ಯೋಗಶ್ಚಿತ್ತವೃತ್ತಿ ನಿರೋಧ ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ, ಈ ಆರಂಭದಲ್ಲಿ ಉಲ್ಲೇಖ ಮಾಡಿದಂತಹ ಈ ವಿಚಾರವನ್ನೇ ಕೊನೆಯಲ್ಲೂ ಹೇಳಿದ್ದಾರೆ. ಆಗ ನಮಗೆ ಏಕಸೂತ್ರತೆ ಸಿಗ್ತದೆ. ಉಪಕ್ರಮೋಪಸಂಹಾರ, ಉಪಕ್ರಮ ಮತ್ತು ಉಪಸಂಹಾರ ಇದೆರಡೂ ಕೂಡ ಏಕವಾಕ್ಯತೆಯನ್ನು ಹೊಂದಿರಬೇಕು. ಅಂದ್ರೆ ಎಲ್ಲಿ ಯಾವ ವಿಷಯವನ್ನ ಆರಂಭ ಮಾಡ್ತಾರೋ ಅದೇ ವಿಷಯಕ್ಕೆ ಮತ್ತೆ ತಂದು ನಿಲ್ಲಿಸಬೇಕು. ಆರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಅದೇ ವಿಚಾರದ ಪ್ರಸ್ತಾವನೆ ಇರಬೇಕು. ಇದು ಶಾಸ್ತ್ರೀಯ ನಿಯಮ. ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತಾ ಫಲಂ ಅರ್ಥವಾದ ಉಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ. ಈಗ ಮೊದಲನೆಯ ಅಧ್ಯಾಯದ ತಾತ್ಪರ್ಯವನ್ನ ನಿರ್ಣಯ ಮಾಡಬೇಕು ಅಂದ್ರೆ ಅಲ್ಲಿ ಈ ತಾತ್ಪರ್ಯ ನಿರ್ಣಾಯಕ ಅಂಶಗಳನ್ನ ಗಮನಿಸ್ಕೊಳ್ಬೇಕು. ಇಲ್ಲಿ ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತಾ ಫಲ ಅರ್ಥವಾದ ಉಪಪತ್ತಿ, ಈ 7 ತಾತ್ಪರ್ಯ ನಿರ್ಣಾಯಕ ಅಂಶಗಳನ್ನು ಕೊಟ್ಟಿದ್ದಾರೆ. ಈ 7 ಅಂಶಗಳನ್ನು ನಾವು ಗಮನಿಸಿದಾಗ ನಮಗೆ ಪ್ರಥಮಾಧ್ಯಾಯದ ತಾತ್ಪರ್ಯ ಏನು ಅಂದ್ರೆ ನಿರ್ಬೀಜ ಸಮಾಧಿ ಅಥವಾ ಅಸಂಪ್ರಜ್ಞಾತ ಸಮಾಧಿ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ಇಲ್ಲಿನ ವಿಚಾರಕ್ಕೆ ಬರುವುದಾದ್ರೆ, ಈಗ ನಾವು ಚರ್ಚೆ ಮಾಡಿದ್ದು ನ್ಯಾಯಶಾಸ್ತ್ರದ ಪ್ರಕಾರ ಉಪಕ್ರಮ ಉಪಸಂಹಾರ ಅಭ್ಯಾಸ. ಅಭ್ಯಾಸ ಅಂದ್ರೆ ಆ ವಿಚಾರವನ್ನು ಮತ್ತೆ ಮತ್ತೆ ಹೇಳಿರಬೇಕು. ಅಪೂರ್ವತ, ಅದು ಹೊಸದಾಗಿರ್ಬೇಕು. ಫಲಂ, ಅದರ ಫಲ ಏನು ಅಥವಾ ಅದರ ಲಾಭ ಏನು ಅನ್ನೋದನ್ನ ಉಲ್ಲೇಖ ಮಾಡಿ. ಅರ್ಥವಾದ, ಈ ಸ್ಥಿತಿಯನ್ನ ಪಡೆದಂಥವನು ಯಾವ ಒಂದು ಆ ಸ್ಥಿತಿಯ ಬಗ್ಗೆ ವಿಶೇಷವಾಗಿ ಸ್ತುತಿ ಮಾಡಿರ್ಬೇಕು. ಇಲ್ಲೂ ಕೂಡ ಸ್ತುತಿ ಮಾಡಿದ್ದಾರೆ. ಅರ್ಥವಾದ ಉಪಪತ್ತಿ ಚ, ಉಪಪತ್ತಿ ಅಂದ್ರೆ ಕಾರಣಗಳು. ಹೇಗೆ ಆ ಸ್ಥಿತಿಯು ವಿಶಿಷ್ಟವಾದದ್ದು ಎಂಬುದನ್ನ ಕಾರಣಗಳೊಂದಿಗೆ ಹೇಳಬೇಕು. ಹೀಗೆ 7 ಉಪಾಯಗಳನ್ನ ಆಶ್ರಯಿಸಿದ್ರೆ ಅದು ತಾತ್ಪರ್ಯ ನಿರ್ಣಾಯಕ ಲಿಂಗಗಳು ಅಂತ ಕರೆಸಿಕೊಳ್ತದೆ. ಇಲ್ಲಿ ಆ ರೀತಿಯ ತಾತ್ಪರ್ಯ ನಿರ್ಣಾಯಕಗಳ ಅಂಶ 7 ಕೂಡ ಸ್ಪಷ್ಟವಾಗಿ ನಮಗೆ ಕಂಡು ಬರ್ತದೆ. ಮೊದಲನೆಯ ಆರಂಭದಲ್ಲಿ ಯೋಗಶ್ಚಿತ್ತವೃತ್ತಿ ನಿರೋಧ
ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ ಅಂತ ಏನು ಹೇಳಿದ್ರು ಅದನ್ನೇ ಕೊನೆಗೆ ತಸ್ಯಾಪಿ ನಿರೋಧೆ ಸರ್ವ ನಿರೋಧಾನ್ ನಿರ್ಬೀಜ ಸಮಾಧಿ. ಈ ನಿರ್ಬೀಜ ಸಮಾಧಿಯೂ ಕೂಡ ಚಿತ್ತವೃತ್ತಿ ನಿರೋಧವೇ ಅಂತ ಹೇಳಿ ನಮಗೆ ಏಕವಾಕ್ಯತೆ ಅಥವಾ ಏಕಸೂತ್ರತ ಇದು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ಭಾಷ್ಯ ಪಂಕ್ತಿಯ ಕಡೆ ಗಮನ ಹರಿಸಿದಾಗ ಸಚ ಸಹ ನ ಕೇವಲಂ ಸಮಾಧಿ ಪ್ರಜ್ಞಾ ವಿರೋಧಿ ಪ್ರಜ್ಞಾಕೃತಾನಾಂ ಸಂಸ್ಕಾರಾಣಾಂ ಪ್ರತಿಬಂಧಿ ಭವತಿ. ಈ ರೀತಿಯ ಸಂಸ್ಕಾರವು ಅಂದ್ರೆ ಹಿಂದೆ ಹೇಳಿದಂತೆ ತಜ್ಜಸ್ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ ಋತಂಭರ ಪ್ರಜ್ಞೆಯಿಂದ ಉಂಟಾಗುವಂತಹ ಸಂಸ್ಕಾರವು ಸಹ ನ ಕೇವಲಂ ಸಮಾಧಿ ಪ್ರಜ್ಞಾ ವಿರೋಧಿ, ಈ ಸಂಸ್ಕಾರವನ್ನು ಮೀರಿದಾಗ ತಸ್ಯ ಅಪಿ ನಿರೋಧೆ ಅಂದ್ರೆ ಋತಂಭರ ಪ್ರಜ್ಞೆಗಿಂತ ಮೀರಿ ಮನಸ್ಸು ಹೋದಾಗ ಅಂದ್ರೆ ಅಮನೀಭಾವ ಸ್ಥಿತಿ ಅಂತ ಕರೆದಿದ್ದಾರೆ. ಅಥವಾ ಇದು ಭಗವದ್ಗೀತೆಯಲ್ಲಿ ತಸ್ಮಾತ್ ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸ್ಥಃ ನಿರ್ಯೋಗ ಕ್ಷೇಮಾತ್ಮವಾನ್. ನಿಸ್ತ್ರೈಗುಣ್ಯೋ ಭವಾರ್ಜುನ ಎಂಬಲ್ಲಿ ತ್ರಿಗುಣಾತೀತನಾಗುವಂತಹ ವಿಚಾರ ಇದೆ. ಅದಕ್ಕೂ ಇಲ್ಲಿ ಹೇಳುವಂತಹ ವಿಷಯಕ್ಕೂ ಸಂವಾದಿಯಾದಂತಹ ಗುಣಗಳಿದೆ. ಯಾವಾಗ ಇವನು ಮೂರು ಗುಣಗಳನ್ನು ಮೀರ್ತಾನೋ ಆಗ ನ ಕೇವಲಂ ಸಮಾಧಿ ಪ್ರಜ್ಞಾ ವಿರೋಧಿ, ಅದು ಸಮಾಧಿ ಪ್ರಜ್ಞೆಯನ್ನ ಕೇವಲ ಬಾಧಿಸುವುದಿಲ್ಲ, ಬದಲಾಗಿ ಪ್ರಜ್ಞಾಕೃತಾನಾಂ ಸಂಸ್ಕಾರಾಣಾಂ ಅಪಿ ಪ್ರತಿಬಂಧಿ ಭವತಿ. ಅವನು ವ್ಯುತ್ಥಾನ ಕಾಲದಲ್ಲಿ ಏನು ಸಂಸ್ಕಾರಗಳನ್ನು ಪಡ್ಕೊಂಡಿದ್ನೋ ಅವುಗಳನ್ನು ಅದು ಬಾಧಿಸ್ತದೆ. ಈ ನಿಸ್ತ್ರೈಗುಣ್ಯ ಅವಸ್ಥೆ ಅಥವಾ ಜಾಗೃತ ಸ್ವಪ್ನ ಸುಷುಪ್ತಿ ತುರೀಯ ಅಂತ ಹೇಳ್ತಾರಲ್ಲ, ಈ ತುರೀಯಾವಸ್ಥೆಯನ್ನ ಯಾರು ಪಡೆದುಕೊಳ್ತಾನೋ ಅವನಿಗೆ ಪ್ರಜ್ಞಾ ಸಂಸ್ಕಾರವೂ ಇರುವುದಿಲ್ಲ, ಅಂದ್ರೆ ವ್ಯುತ್ಥಾನ ಕಾಲದ ಸಂಸ್ಕಾರವೂ ಇರುವುದಿಲ್ಲ, ಹಾಗೆಯೇ ಈ ಋತಂಭರ ಕಾಲದಲ್ಲಿ ಪಡೆದಂತಹ ಸಂಸ್ಕಾರಗಳು ಇರುವುದಿಲ್ಲ. ಹೀಗೆ ಸರ್ವ ಸಂಸ್ಕಾರಗಳಿಂದ ವಿಮುಕ್ತನಾಗ್ತಾನೆ. ಕಸ್ಮಾತ್ ನಿರೋಧಿಜ ಸಂಸ್ಕಾರ ಸಮಾಧಿಜಾನ್ ಸಂಸ್ಕಾರಾನ್ ಬಾಧತೆ ಇತಿ. ಈ ನಿರೋಧಾವಸ್ಥೆಯಲ್ಲಿ ಈ ನಿರುದ್ಧಾವಸ್ಥೆಯ ವಿಶೇಷತೆಯೇ ಉಳಿದೆಲ್ಲ ಸಂಸ್ಕಾರಗಳನ್ನ ಅದು ಬಾಧಿಸ್ತಾ ಬರ್ತದೆ. ಆದ್ದರಿಂದ ಅವನಿಗೆ ಎಲ್ಲ ಪೂರ್ವ ಸಂಸ್ಕಾರಗಳು ಕೂಡ ಬಾಧಿಸಲ್ಪಡ್ತದೆ. ಆದ್ದರಿಂದ ಜ್ಞಾನಾದೇವತು ಕೈವಲ್ಯಂ, ಈ ಜ್ಞಾನಾದೇವತು ಕೈವಲ್ಯಂ ಅಂದ್ರೆ ಈ ನಿರ್ಬೀಜ ಸಮಾಧಿಯ ಪ್ರಾಪ್ತಿ. ಇದರಿಂದ ಎಲ್ಲ ಸಂಸ್ಕಾರಗಳು ಕೂಡ ಬಾಧಿಸಲ್ಪಡ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನ ಅಂದ್ರೆ ಇಲ್ಲಿ ನಿರ್ಬೀಜ ಸಮಾಧಿ. ಈ ನಿರ್ಬೀಜ ಸಮಾಧಿಯಲ್ಲಿ ಎಲ್ಲಾ ಸಂಸ್ಕಾರಗಳು ಬಾಧಿಸಲ್ಪಡ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಆ ವಾಕ್ಯವನ್ನು ಕೂಡ ನಾವು ಇಲ್ಲಿ ಸಂವಾದಿಯಾಗಿ ಜ್ಞಾಪಿಸ್ಕೊಳ್ಬಹುದು. ಇನ್ನು ನಿರೋಧ ಸ್ಥಿತಿ ಕಾಲ ಕ್ರಮ ಅನುಭವೇನ ನಿರೋಧ ಚಿತ್ತಕೃತ ಸಂಸ್ಕಾರ ಅಸ್ತಿತ್ವಂ ಅನ್ವೇಯಂ. ಈಗ ನಾವು ನಿರೋಧ ಸ್ಥಿತಿ ಕಾಲ ಕ್ರಮ ಅನುಭವೇನ ನಿರೋಧ ಚಿತ್ತಕೃತ ಸಂಸ್ಕಾರ ಅಸ್ತಿತ್ವಂ ಅನ್ವೇಯಂ. ಹೀಗಾದ್ರೆ ಇದು ನಿರುದ್ಧ ಸ್ಥಿತಿಯನ್ನ ನಾವು ಹೇಗೆ ಒಪ್ಪಿಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ ಇದು ಋತಂಭರ ಪ್ರಜ್ಞೆಯ ನಂತರ ಉಂಟಾಗುವಂತಹ ಸ್ಥಿತಿ. ಈ ಪೂರ್ವ ಕಾಲದಲ್ಲಿ ವ್ಯುತ್ಥಾನ ಸಂಸ್ಕಾರಗಳಿರ್ತದೆ, ತದುತ್ತರ ಕಾಲದಲ್ಲಿ ಋತಂಭರ ಪ್ರಜ್ಞಾ ಸಂಸ್ಕಾರ ಇರ್ತದೆ. ಅದರ ನಂತರ ಕಾಲದಲ್ಲಿ ಸರ್ವ ನಿರೋಧಾನ್ ನಿರ್ಬೀಜ ಸಮಾಧಿ, ಈ ನಿರ್ಬೀಜ ಸಮಾಧಿಯ ಸ್ಥಿತಿ ಇರ್ತದೆ. ಹೀಗೆ ಮೂರು ಸ್ಥಿತಿಯನ್ನು ಉಲ್ಲೇಖ ಮಾಡ್ತಿದ್ದಾರೆ. ನಿರೋಧ ಸ್ಥಿತಿ ಕಾಲ ಕ್ರಮ ಅನುಭವೇನ, ಇದು ವ್ಯುತ್ಥಾನ ಕಾಲ ಸ್ಥಿತಿ, ಹಾಗೆಯೇ ಋತಂಭರ ಪ್ರಜ್ಞಾ ಸ್ಥಿತಿ, ಋತಂಭರ ಪ್ರಜ್ಞೆಯಿಂದ ಉಂಟಾಗುವಂತಹ ಸಂಸ್ಕಾರ ಸ್ಥಿತಿ, ಹಾಗೆಯೇ ಸರ್ವ ನಿರೋಧಾನ್ ನಿರ್ಬೀಜ ಸಮಾಧಿ ಸ್ಥಿತಿ. ಹೀಗೆ ಮೂರು ಸ್ಥಿತಿಗಳಿರೋದ್ರಿಂದ
ನಿರೋಧ ಚಿತ್ತಕೃತ ಸಂಸ್ಕಾರ ಅಸ್ತಿತ್ವಂ ಅನುಮೇಯಂ. ಆಗ ಈ ನಿರೋಧ ಅಥವಾ ನಿರುದ್ಧ ಸ್ಥಿತಿಯು ಚಿತ್ತಕ್ಕೆ ಉಂಟಾಗ್ತದೆ ಅಂತ ಹೇಳಿ ನಾವು ಅನುಮಾನ ಮಾಡಬೇಕು. ಇಲ್ಲಿ ಯಾಕೆ ಈ ಶಬ್ದವನ್ನು ಹೇಳ್ತಾರೆ ಅಂತ ನಮ್ಗೆ ಈ ವಾಕ್ಯ ಸರಣಿಯನ್ನ ಓದಿದ ನಂತರ ನಮಗಿದು ಇನ್ನೂ ಹೆಚ್ಚು ಸ್ಪಷ್ಟ ಆಗ್ತದೆ. ವ್ಯುತ್ಥಾನ ನಿರೋಧ ಸಮಾಧಿ ಪ್ರಭವೈ ಸಹ ಕೈವಲ್ಯ ಭಾಗೀಯೈ ಸಂಸ್ಕಾರೈ ಚಿತ್ತಂ ಸ್ವಸ್ಯಾಂ ಪ್ರಕೃತ್ಯಾ ಪ್ರಕೃತವು ಅವಸ್ಥಿತಾಯಾಂ ಪ್ರವಿಲೀಯತೆ. ತಸ್ಮಾತ್ ತೇ ಸಂಸ್ಕಾರಾಃ ಚಿತ್ತಸ್ಯ ಅಧಿಕಾರ ವಿರೋಧಿನಃ ನ ಸ್ಥಿತಿ ಹೇತವೋ ಭವಂತಿ. ಈಗ ವ್ಯುತ್ಥಾನ ನಿರೋಧ ಸಮಾಧಿ ಪ್ರಭವೈ, ಈಗಾಗಲೇ ನಾವು ತಿಳಿದುಕೊಂಡಿರೋ ಹಾಗೆ ವ್ಯುತ್ಥಾನ ಕಾಲದ ಸಂಸ್ಕಾರಗಳು ಹಾಗೆಯೇ ನಿರೋಧ ಕಾಲದ ಅಂದ್ರೆ ಋತಂಭರ ಪ್ರಜ್ಞೆಯಿಂದ ಉಂಟಾಗುವಂತಹ ಸಂಸ್ಕಾರಗಳು ಮತ್ತು ಈ ಮೂರೂ ಗುಣಗಳಿಂದ ಮೀರಿದಂತಹ ಸ್ಥಿತಿ, ಹೀಗೆ ಪ್ರಭವೈ ಸಹ ಕೈವಲ್ಯ ಭಾಗೀಯೈ ಸಂಸ್ಕಾರೈ ಚಿತ್ತಂ ಸ್ವಸ್ಯಾಂ ಪ್ರಕೃತೌ ಅವಸ್ಥಿತಾಯಾಂ ಪ್ರವಿಲೀಯತೆ. ಈ ರೀತಿ ಮನಸ್ಸು ತನ್ನ ಪ್ರಕೃತಿಯಲ್ಲಿ ಲೀನವಾಗ್ತದೆ. ಈಗ ಉದಾಹರಣೆಗೆ ಕಾರ್ಯವು ಕಾರಣದಲ್ಲಿ ಲೀನವಾಗ್ತದೆ. ಇದು ಲೌಕಿಕ ನಿಯಮ. ಈಗ ಘಟ ಒಂದು ಲೌಕಿಕ ಉದಾಹರಣೆ ಕೊಡುವುದಾದ್ರೆ, ಘಟವು ಕಾರ್ಯ, ಮಣ್ಣು ಕಾರಣ. ಘಟವೆಂಬ ಕಾರ್ಯವು ನಶಿಸಲ್ಪಟ್ಟಾಗ, ಘಟ ಮುರಿದು ಅಥವಾ ಅದು ಒಡೆದು ಚೂರು ಚೂರಾದಾಗ ಅದು ಮಣ್ಣಾಗ್ತದೆ, ತನ್ನ ಕಾರಣದಲ್ಲಿ ಲೀನವಾಗ್ತದೆ. ಎಲ್ಲ ಕಾರ್ಯಗಳು ಕೂಡ ಕಾರಣದಲ್ಲಿ ಲೀನವಾಗ್ತಾ ಹೋಗ್ತದೆ. ಇದನ್ನ ಪ್ರತಿಪ್ರಸವ ಎಂಬುದಾಗಿ ಕರೆದಿದ್ದಾರೆ. ಪ್ರಸವ ಅಂದ್ರೆ ಸೃಷ್ಟಿಯಾಗುವಂಥದ್ದು, ಪ್ರತಿಪ್ರಸವ ಅಂದ್ರೆ ಕಾರ್ಯವು ತನ್ನ ಕಾರಣದಲ್ಲಿ ಲೀನವಾಗ್ತಾ ಇರುವಂಥದ್ದು. ಈ ಲಯವಾಗುವಂತಹ ಸ್ಥಿತಿ ಇದ್ದಾಗ ಈ ಮನಸ್ಸು ಕೂಡ ಎಲ್ಲಿಂದ ಬಂದಿದ್ದು? ಇದು ಪ್ರಕೃತಿಯಿಂದ ಬಂದದ್ದು. ಪ್ರಕೃತೇರ್ ಮಹಾನ್ ತತಃ ಅಹಂಕಾರ ತತಸ್ತನ್ಮಾತ್ರಾಣಿ ತತ ಇಂದ್ರಿಯಾಣಿ. ಇಲ್ಲಿ ಮಹತ್ ಪ್ರಕೃತೇರ್ ಮಹಾನ್, ಇಲ್ಲಿ ಪ್ರಕೃತಿಯಿಂದಲೇ ಎಲ್ಲವೂ ಕೂಡ ಸೃಷ್ಟಿಯಾದದ್ದು. ಆದ್ದರಿಂದ ಪುನಃ ಎಲ್ಲವೂ ಕೂಡ ಪ್ರಕೃತಿಯಲ್ಲಿಯೇ ಲಯವನ್ನು ಹೊಂದುತ್ತದೆ. ಆದ್ರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಕೈವಲ್ಯ ಭಾಗೀಯೈ ಸಂಸ್ಕಾರೈ ಚಿತ್ತಂ ಸ್ವಸ್ಯಾಂ ಪ್ರಕೃತೌ ಅವಸ್ಥಿತಾಯಾಂ ಪ್ರವಿಲೀಯತೆ. ಚಿತ್ತವು ತನ್ನೆಲ್ಲ ಕೆಲಸ ಮುಗಿದ ಮೇಲೆ, ಅಂದ್ರೆ ರಜಸ್ತಮೋ ಗುಣಗಳ ಜೊತೆಗೆ ಸತ್ವಗುಣವೂ ಕೂಡ ಉಪಶಮನವಾದ ಮೇಲೆ ಚಿತ್ತದಲ್ಲಿ, ಅಂಥ ಚಿತ್ತವು ತನ್ನ ಕಾರಣರೂಪವಾದಂತಹ ಪ್ರಕೃತಿಯಲ್ಲಿ ಪ್ರಧಾನ ತತ್ವದಲ್ಲಿ ಲಯವನ್ನು ಹೊಂದುತ್ತದೆ. ಸ್ವಸ್ಯಾಂ ಪ್ರಕೃತವು ಅವಸ್ಥಿತಾಯಾಂ ಪ್ರವಿಲೀಯತೆ. ಅದು ಹೇಗೆ ಘಟವು ಮಣ್ಣಿನಲ್ಲಿ ಲಯವನ್ನು ಹೊಂದುತ್ತೋ ಅದೇ ರೀತಿ ಚಿತ್ತವೂ ಕೂಡ ತನ್ನ ಕಾರಣವಾದಂತಹ ಪ್ರಕೃತಿಯಲ್ಲಿ ಲಯವನ್ನು ಹೊಂದುತ್ತದೆ. ತಸ್ಮಾತ್ ತೇ ಸಂಸ್ಕಾರಾಃ ಚಿತ್ತಸ್ಯ ಅಧಿಕಾರ ವಿರೋಧಿನಃ ನ ಸ್ಥಿತಿ ಹೇತವಃ ಭವಂತಿ. ಆದ್ದರಿಂದ ಈ ಸಂಸ್ಕಾರಾಃ ಚಿತ್ತಸ್ಯ ಅಧಿಕಾರ ವಿರೋಧಿನಃ, ಚಿತ್ತವು ತನ್ನ ಕಾರ್ಯದಲ್ಲಿ ಪ್ರವೃತ್ತಿಯಾಗಲಿಕ್ಕೆ ಸಹಕಾರ ಕೊಡುವುದಿಲ್ಲ. ಅಂದ್ರೆ ನಿರೋಧ ಸಮಾಧಿಯು ಉಂಟಾದ ಮೇಲೆ ಅವನಿಗೆ ಚಿತ್ತದ ವೃತ್ತಿಗಳೇ ನಿಂತು ಹೋಗ್ತದೆ. ಚಿತ್ತವೃತ್ತಿಗಳು ನಿಂತು ಹೋದಾಗ ಚಿತ್ತವು ತನ್ನ ಕಾರಣವಾದಂತಹ ಪ್ರಕೃತಿಯಲ್ಲಿ ಲಯವನ್ನು ಹೊಂದುತ್ತದೆ. ಸಂಸ್ಕಾರಾಃ ಚಿತ್ತಸ್ಯ ಅಧಿಕಾರ ವಿರೋಧಿನಃ. ಅಧಿಕಾರ ವಿರೋಧಿನಃ ಅಂದ್ರೆ ಚಿತ್ತ ತನ್ನ ಕರ್ತವ್ಯ ಮಾಡಬೇಕು ಅಂದ್ರೆ ಅಲ್ಲಿ ವೃತ್ತಿಗಳು ಉಂಟಾಗ್ತಾ ಇರ್ಬೇಕು. ಚಿತ್ತದಲ್ಲಿ ವೃತ್ತಿಯೇ ಉಂಟಾಗ್ಲಿಲ್ಲ ಅಂದ್ರೆ ಆ ಚಿತ್ತವು ತನ್ನ ಕಾರಣದಲ್ಲಿ ಲಯವನ್ನು ಹೊಂದುತ್ತೆ. ಅಧಿಕಾರ ವಿರೋಧಿನಃ ನ ಸ್ಥಿತಿ ಹೇತವೋ ಭವಂತಿ. ಚಿತ್ತ ತನ್ನ ಸ್ಥಿತಿಯನ್ನ ಕಾಪಾಡಿಕೊಳ್ಳಿಕ್ಕೆ ಈ ನಿರೋಧ ಸಮಾಧಿಯು ವಿರುದ್ಧವಾಗಿದೆ ಅಥವಾ ಪೂರಕವಾಗಿಲ್ಲ.
ಈ ರೀತಿ ಪೂರಕವಾಗಿ ಇಲ್ಲದೆ ಇರೋದ್ರಿಂದ ಯಸ್ಮಾತ್ ಅವಸ್ಥಿತಾಧಿಕಾರಂ ಸಹ ಕೈವಲ್ಯ ಭಾಗೀಯೈ ಸಂಸ್ಕಾರೈ ಚಿತ್ತಂ ನಿವರ್ತತೆ. ಈಗ ಯಸ್ಮಾತ್ ಅವಸ್ಥಿತಾಧಿಕಾರಂ, ಯಾವ ಒಂದು ಸ್ಥಿತಿಯನ್ನ ಮುಟ್ಟಿದ ನಂತರ ಚಿತ್ತವು ತನ್ನ ಮೂಲ ಅವಸ್ಥಿತಿಯನ್ನ ಅಥವಾ ತನ್ನ ಮೂಲ ಇರುವಿಕೆಯನ್ನ ಕಳೆದುಕೊಳ್ತದೋ, ಕೈವಲ್ಯ ಭಾಗೀಯೈ ಸಂಸ್ಕಾರೈ ಚಿತ್ತಂ ನಿವರ್ತತೆ. ಈ ಕೈವಲ್ಯಕ್ಕೆ ಕಾರಣವಾದದ್ದು ಯಾವುದು? ಋತಂಭರಾ ಪ್ರಜ್ಞಾ. ಆ ಋತಂಭರಾ ಪ್ರಜ್ಞೆಯೂ ಕೂಡ ವಾಪಸ್, ಋತಂಭರಾ ಪ್ರಜ್ಞೆಯು ಯಾವುದರಿಂದ ಉಂಟಾಗಿದೆ? ಸತ್ವದಿಂದ ಉಂಟಾಗಿದೆ. ಆ ಸತ್ವವೂ ಕೂಡ ಬಂಧಕವೇ. ಆದ್ದರಿಂದ ಆ ಋತಂಭರಾ ಪ್ರಜ್ಞೆಯೂ ಕೂಡ ನಿರ್ಬೀಜ ಸಮಾಧಿಯನ್ನ ಉಂಟು ಮಾಡಿ ತನ್ನ ಲಯವನ್ನ ಕಂಡುಕೊಳ್ತದೆ. ಅಲ್ಲಿಗೆ ನೋಡಿ, ಯಸ್ಮಾತ್ ಅವಸ್ಥಿತಾಧಿಕಾರಂ, ಅವಸ್ಥಿತಂ ಅಂದ್ರೆ ಮುಗಿಯುವಂಥದ್ದು. ಅವಸ್ಥಿತಾಧಿಕಾರಂ ಸಹ ಕೈವಲ್ಯ ಭಾಗೀಯೈ ಸಂಸ್ಕಾರೈ ಚಿತ್ತಂ ನಿವರ್ತತೆ. ಕೈವಲ್ಯ ಭಾಗೀಯೈ ಸಂಸ್ಕಾರೈ, ಈ ಕೈವಲ್ಯ ಉತ್ಪಾದನಕ್ಕೆ ಕಾರಣವಾದಂತಹ ಋತಂಭರಾ ಪ್ರಜ್ಞೆಯೂ ಕೂಡ ತನ್ನಲ್ಲಿ ಲಯವನ್ನ ಹೊಂದುತ್ತೆ. ತಸ್ಮಿನ್ ನಿವೃತ್ತೆ ಪುರುಷಃ ಸ್ವರೂಪ ಮಾತ್ರ ಪ್ರತಿಷ್ಠಃ ಅತಃ ಶುದ್ಧಃ ಕೇವಲಃ ಮುಕ್ತಃ ಇತ್ಯುಚ್ಯತೆ ಇತಿ. ಈಗ ಪುರುಷನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತ ಹೇಳಲ್ಪಡ್ತಾನೆ. ಅವನಿಗೆ ಯಾವುದೇ ಬಂಧಕಗಳಿಲ್ಲ. ಯಾಕಂದ್ರೆ ಚಿತ್ತವೇ ಇಲ್ಲ. ಸಮೂಲಂ ಹಿ ವಿನಶ್ಯತಿ ಅಂತ ಹೇಳ್ತಾರಲ್ಲ, ಮೂಲ ಸಹಿತವಾಗಿ ಅದು ನಾಶವನ್ನು ಹೊಂದಿದೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಈ ನಿರ್ಬೀಜ ಸಮಾಧಿ ಉಂಟಾದ ಕೂಡಲೇ ಅದು ಎಲ್ಲ ಸಂಸಾರ ಬಂಧನ ಉಂಟು ಮಾಡುವಂತಹ ಸಂಸ್ಕಾರಗಳಿಂದ ಮುಕ್ತಿಯನ್ನು ಪಡ್ಕೊಳ್ತದೆ. ಆದ್ದರಿಂದ ತಸ್ಮಿನ್ ನಿವೃತ್ತೆ ಪುರುಷಃ ಸ್ವರೂಪ ಮಾತ್ರ ಪ್ರತಿಷ್ಠಃ. ಆಗ ಪುರುಷನು ತನ್ನಲ್ಲಿ ತಾನು ನೆಲೆ ನಿಂತುಕೊಳ್ತಾನೆ. ಇದನ್ನ 3ನೇ ಸೂತ್ರದಲ್ಲಿ ಹೇಳಿದ್ದಾರೆ. ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ. ನೋಡಿ, ಅಲ್ಲಿಗೂ ಇಲ್ಲಿಗೂ ಏಕವಾಕ್ಯತೆ, ಏಕಸೂತ್ರತೆ ಬರ್ತಾ ಇದೆ. ಪುರುಷಃ ಸ್ವರೂಪ ಮಾತ್ರೇ ಪ್ರತಿಷ್ಠಃ ಅತಃ ಶುದ್ಧಃ. ಅವನು ನಿತ್ಯ ಶುದ್ಧನಾಗಿರುವಂಥವನು. ಈಗ ಪ್ರಕೃತಿಯ ಜೊತೆಗೆ ಇಲ್ಲ, ವಸ್ತುತಃ ಇಲ್ಲ, ಆದ್ರೆ ನಾವು ಆರೋಪ ಮಾಡ್ತಾ ಇರ್ತೇವೆ. ಈ ಆರೋಪದಿಂದಲೂ ಅವನು ಮುಕ್ತನಾಗಿದ್ದಾನೆ. ಶುದ್ಧಃ ಕೇವಲಃ ಸಹ ಏಕಾಕಿ ಏವ. ಪುರುಷಃ ಚೈತನ್ಯಮಯಃ ಏಕಾಕಿ ಏವ. ಮುಕ್ತಃ ಇತ್ಯುಚ್ಯತೆ. ಅವನು ಈ ಸಂಸಾರ ಬಂಧನದಿಂದ ಅಲ್ಲಿಗೆ ಸಂಪೂರ್ಣ ಮುಕ್ತಿಯನ್ನ ಪಡ್ಕೊಳ್ತಾನೆ. ದಟ್ ಈಸ್ ದ ಫುಲ್ ಸ್ಟಾಪ್, ಡೆಡ್ ಎಂಡ್. ಈ ಚಕ್ರವು ಅಲ್ಲಿಗೆ ನಿಂತುಕೊಳ್ತದೆ. ಸಂಸಾರ ಬಂಧನ ಅನ್ನುವಂತಹ ಈ ಚಕ್ರ, ಜನನ ಮರಣ ಎಂಬಂತಹ ಚಕ್ರ, ಇದು ಕೂಡ ಆ ಅವಸ್ಥೆಯಲ್ಲಿ ತನ್ನ ನಿವೃತ್ತಿಯನ್ನು ಹೊಂದುತ್ತದೆ. ಸಹ ಯೋಗಿ ಶಾಶ್ವತ ಸುಖಂ ಪದಂ ಲಭತೆ ಅಂತ ಹೇಳಿ ಇಲ್ಲಿಗೆ ಅಧ್ಯಾಯ ಸಮಾಪ್ತಿಗೋಸ್ಕರ ಕೊನೆಯಲ್ಲಿ ಇತಿ ಅಂತ ಹೇಳಿ ಪುನಃ ಉಲ್ಲೇಖ ಮಾಡಿದ್ದಾರೆ. ಅಧ್ಯಾಯ ಪರಿಸಮಾಪ್ತಿ ಸೂಚಕ ಅದು. ಇತಿ ಉಚ್ಯತೆ ಇತಿ, ಕೊನೆಯಲ್ಲಿ ಇತಿ ಅಂತ ಹೇಳಿರೋದು ಸಮಾಧಿ ಪಾದದ ಸಮಾಪ್ತಿ ಅಂತ ಸೂಚನೆ ಹೇಳಲಿಕ್ಕೋಸ್ಕರ. ಇಲ್ಲಿ ಹರ್ಷಾನಂದರ ಪುಸ್ತಕದಲ್ಲಿ ಒಂದು ವಿಶೇಷವಾದ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಸಮಾಧಿ ಪ್ರಜ್ಞೆಯು, ನಿರೋಧಿ ಸಮಾಧಿಯು ಪ್ರಾರಂಭದಲ್ಲಿ ಮುಹೂರ್ತ ಕಾಲ ಸಿದ್ಧಿಸುತ್ತದೆ. ಕ್ರಮೇಣ ಅಭ್ಯಾಸದಿಂದ ಅರ್ಧಯಾಮ, ಯಾಮ, ಅಹೋರಾತ್ರ ಹೀಗೆ ಕಾಲವನ್ನು ವರ್ಧಿಸಬಹುದು. ಈ ನಿರೋಧ ಸ್ಥಿತಿಯು ಕೂಡ ಒಂದು ಸರಿ ಉಂಟಾಗುವುದಲ್ಲ. ಅದು ಆರಂಭದಲ್ಲಿ ಸ್ವಲ್ಪ ಕಾಲ, ಮುಹೂರ್ತ ಅಂದ್ರೆ ಹೆಚ್ಚು ಕಡಿಮೆ ಒಂದು ಈಗಿನ ಕಾಲಮಾನದ ಪ್ರಕಾರ ಒಂದು 48 ನಿಮಿಷ ಮುಹೂರ್ತ ಕಾಲ.
ಎಕ್ಸಾಕ್ಟ್ ಅಂತಲ್ಲ, ರಫ್ಲಿ. ಕ್ರಮೇಣ ಅಭ್ಯಾಸದಿಂದ ಅರ್ಧ ಯಾಮ, ಯಾಮ, ಅಹೋರಾತ್ರ, ಹೀಗೆ ಅವನು ದೀರ್ಘಕಾಲವಾಗಿ ಈ ವ್ಯುತ್ಥಾನ ಕಾಲದ ಸಂಸ್ಕಾರಗಳಿಂದ ಸ್ವಲ್ಪ ಸ್ವಲ್ಪನೇ ದೂರ ಉಳಿತಾ ಹೋಗ್ತಾನೆ. ನಿರ್ಬೀಜ ಸಮಾಧಿಯ ಅನುಭವವನ್ನ ಕಿಂಚಿತ್ ಕಿಂಚಿತ್ ಪಡೀತಾ ಕೊನೆಗೆ ಅವನು ದೀರ್ಘಕಾಲವಾಗಿ ನಿರ್ಬೀಜ ಸಮಾಧಿಯ ಅನುಭವವನ್ನು ಪಡ್ಕೊಳ್ತಾನೆ. ಅಷ್ಟು ಅವನಿಗೆ ಸಾಧ್ಯತೆ ಉಂಟಾಗ್ತದೆ. ಇದೆಲ್ಲವೂ ಕೂಡ ಚಿತ್ತದ ಉತ್ಕೃಷ್ಟವಾದಂತಹ ಹಂತಗಳು. ಈ ಪರಮೋಚ್ಚ ಸ್ಥಿತಿಯನ್ನೇ ನಿರ್ಬೀಜ ಸಮಾಧಿ ಎಂಬುದಾಗಿ ಕರೆದಿದ್ದಾರೆ. ಅಂದ್ರೆ ಅವಾಗ ಪೂರ್ತಿ ಕೈವಲ್ಯ ಅಂತ ಅದನ್ನೇ ಕೈವಲ್ಯ ಅಂತ ಕರೆದಿದ್ದಾರೆ. ಹೌದು ಹೌದು ಸರ್. ನಾಳೆಯಿಂದ ನಾವು 2ನೇ ಅಧ್ಯಾಯವನ್ನು ಆರಂಭ ಮಾಡೋಣ. ನಮ್ಗೆ ಎರಡನೇ ಪಾದ ಎರಡು ಪಾದ ಇದಲ್ವಾ? 2 ಪಾದ ಇದೆ. ಹೌದು, 2 ಪಾದದಲ್ಲಿ ಸುಮಾರು ಇದೆ. 2ನೇ ಪಾದದಲ್ಲಿ ಮೊದಲನೇ ಪಾದದಲ್ಲಿ 51, 2ನೇದ್ರಲ್ಲಿ 55, ಒಟ್ಟು 106 ಸೂತ್ರಗಳಿದೆ ನಮಗೆ ಅಧ್ಯಯನಕ್ಕೆ. ಆದ್ರೆ ಇಲ್ಲಿ 3ನೇ ಪಾದದಲ್ಲಿ ವಿಭೂತಿ ಪಾದ, ಸಮಾಧಿ, ಸಾಧನಾ, ವಿಭೂತಿ, ಕೈವಲ್ಯ. ವಿಭೂತಿಯಲ್ಲೂ ಪುನಃ 55, ಕೈವಲ್ಯದಲ್ಲಿ ಮಾತ್ರ 34, ಒಟ್ಟು 192 ಸೂತ್ರ. ನಾಳೆಯಿಂದ 2ನೇ ಪಾದನ 2ನೇ ಪಾದ ಶುರು ಮಾಡೋಣ ಸರ್, ಅಥವಾ ನಾಳೆ ಒಂದು ಸಮ್ಮರಿ ನೀವು ಮಾಡ್ತೀರಾ? ಇಲ್ಲ ಅಷ್ಟು ಕೆಪಾಸಿಟಿ ಇಲ್ಲ. ಒಂದ್ಸಲ ಚರ್ಚೆ ಮಾಡೋಣ ಅಷ್ಟೇ. ಇನ್ನು ಅಷ್ಟು ಪ್ರಾಮಾಣಿಕವಾಗಿ ಹೇಳ್ಬೇಕಾದ್ರೆ ನಾನು ನೀವು ಮಾಡಿರೋದನ್ನ ಕೇಳಿಸ್ಕೊಂಡಿದ್ದೀನಿ ಅಷ್ಟೇ. ಸ್ವತಃ ನಾನು ಅಭ್ಯಾಸ ಮಾಡಿಲ್ಲ. ಏನಂದ್ರೆ ನೀವು ಹೇಳುವಾಗ ಈ 3 ಸೂತ್ರ ಅರ್ಥ ಆಗತ್ತೆ, ಕಾನ್ಸೆಪ್ಟ್ ನನ್ಗೆ ಏನಾದ್ರು ಕಾನ್ಸೆಪ್ಟ್ ಅರ್ಥ ಆಗತ್ತೆ. ಕಾನ್ಸೆಪ್ಟ್ ಆದ್ರೆ ಒಂಚೂರು ತಲೆಗೆ ಹೋಗಿದೆ ಅಂತ, ಬಟ್ ಅದನ್ನ ರಿಪೀಟ್ ಮಾಡಕ್ಕಿದೆಯಲ್ಲ ಅಷ್ಟು ಬರಲ್ಲ. ಒಂದು ಕಾನ್ಸೆಪ್ಟ್ ಹೌದು ಅಂತ ಒಂದು ಸ್ಕೆಚ್ ಬರುತ್ತೆ, ಬಟ್ ಏನಂದ್ರೆ ಒನ್ಸ್ ಅಗೇನ್ ಅದನ್ನ ರಿಪೀಟ್ ಮಾಡ್ಬೇಕು ಅಂದ್ರೆ ಇಟ್ ಇಸ್ ಮನಸ್ಸಿನಲ್ಲಿ ಇರುತ್ತೆ, ಬಟ್ ರಿಪೀಟ್ ಮಾಡಕ್ ಆಗಲ್ಲ. ಅದು ಒಂದ್ಸಾರಿ ಓದ್ಬೇಕು, ಅದನ್ನ ಒಂದ್ಸರಿ ನಿಧಾನಕ್ಕೆ ಹೋದ್ರೆ ಆಗುತ್ತೆ. ಫಸ್ಟ್ ಒಂದು 5-6 ಸೂತ್ರಗಳು ಓದಿದ್ದೆ ಅವಾಗ, ಹಾಗಾಗಿ ಒಂದ್ ಚೂರು ಇನ್ನೂ ಒಂದಿದೆ ಅಷ್ಟೇ. ನಾಳೆ ಒಂದು ಸಾರಿ ಮೊದಲಿಂದ ಕಡೆವರೆಗೆ ಸ್ವಲ್ಪ ಒಂದೊಂದೇ ಸೂತ್ರ ಚೂರು ಹೇಳಕ್ಕಾಗತ್ತಾ? ಒಂದ್ಸಲ ಚರ್ಚೆ ಮಾಡ್ಬೇಡ ಸರ್. ಇಡೀ ಮೊದಲನೇ ಅಧ್ಯಾಯದ ಸಾರಾಂಶ ಮೊದಲನೇ ಸೂತ್ರದಿಂದ ಜಿಸ್ಟ್ಗಳು ಒಂದ್ಸರಿ ಬ್ರಷ್ ಅಪ್ ಆಗತ್ತಲ್ಲ. ಸರಿ, ಇಲ್ಲಾಂದ್ರೆ ನೀವೊಂದ್ಸಲ ಸ್ಥೂಲವಾಗಿ ಹೇಳಿ ಅದಕ್ಕೇನ್ ಪೂರಕವಾಗಿ ಜೋಡಿಸ್ಬೇಕು ನಾನು ಜೋಡಿಸ್ತೇನೆ. ಅಲ್ಲ, ಸ್ಥೂಲವಾಗಿ ಹೇಳ್ಬೋದು, ನನಗೆ ಏನು ಬರೋದಿಲ್ಲ. ಮಾಡ್ಬೋದು. ಸರಿ, ಹಾಗಾದ್ರೆ ಚರ್ಚೆ ಮಾಡೋಣ, ನಾನೇ ಮಾಡ್ತೇನೆ. ಒಂದ್ಸಲ ನಾಳೆ ಇಡೀ ಸಮಾಧಿ ಪಾದದ 55 ಸೂತ್ರಗಳನ್ನ 51 ಸೂತ್ರಗಳನ್ನು ಕೂಡ ಒಮ್ಮೆ ಸ್ಥೂಲವಾಗಿ ಅದರ ಅರ್ಥ ಏನು ಅಂತೇಳಿ ಒಮ್ಮೆ ಚರ್ಚೆ ಮಾಡೋಣ. ನೀವು ಯಾವ್ದಾದ್ರು ಒಂದು ಕಾನ್ಸೆಪ್ಟ್, ಈಗ ಉದಾಹರಣೆಗೆ ಪರಿಕರ್ಮ ಅಂತ ಬಂತು, ಅದೊಂದು 7 ಸೂತ್ರಗಳಿದೆ. ಆ ಪರಿಕರ್ಮದ ವಿಚಾರ, ಅಥವಾ ಅಲ್ಲಿ ಆರಂಭದಲ್ಲಿ ವೃತ್ತಿಗಳ ಬಗ್ಗೆ ಬಂತು. ವೃತ್ತಯ ಪಂಚತಯ ಕ್ಲಿಷ್ಟಾ ಪ್ರಮಾಣ ವಿಪರ್ಯ ವಿಕಲ್ಪ ನಿದ್ರಾ ಸ್ಮೃತಿಯ ಪ್ರತ್ಯಕ್ಷಾನುಮಾನ ಆಗಮ ಪ್ರಮಾಣಾನಿ ವಿಪರ್ಯಯೋ ಮಿಥ್ಯಾಜ್ಞಾನಮ ಅತದ್ರೂಪ ಪ್ರತಿಷ್ಠಂ ಶಬ್ದಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪ. ಹಾಗೆಯೇ ಅಭಾವ ಪ್ರತ್ಯಾಲಂಬನ ವೃತ್ತಿರ್ನಿದ್ರಾ ಅನುಭೂತ ವಿಷಯ ಪ್ರಮೋಷ ಸ್ಮೃತಿ. ಇಲ್ಲಿಯವರೆಗೆ ವೃತ್ತಿಗಳ ಬಗ್ಗೆ ಚರ್ಚೆ ಇದೆ.
ಸೂತ್ರ ಸಂಖ್ಯಾ 5ರಿಂದ 11 11. ಇವಿಷ್ಟು ವೃತ್ತಿಗಳ ಬಗ್ಗೆ ಚರ್ಚೆ. ಆ ರೀತಿ ಯಾವ್ದಾದ್ರು ನಾಳೆ ಚರ್ಚೆ ಆದ್ಮೇಲೆ ನೀವು ಯಾವ್ದಾದ್ರು ಒಂದು ವಿಷಯ ತೆಗೆದುಕೊಂಡು ಒಂದು ಸೆಮಿನಾರ್ ರೂಪದಲ್ಲಿ ವಿಷಯೋಪನ್ಯಾಸ ಮಾಡ್ತೀವಿ. ಪ್ರಾಯಶಃ ನಾಳಿನ ಚರ್ಚೆಯ ನಂತರದಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ವಿಷಯ ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಸರಿ ಸರ್. ಓಕೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಧನ್ಯವಾದ. ನಾಳೆನಾ? ನಾಳೆ ಸರ್. ಧನ್ಯವಾದ.